ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ರೈಲ್ವೆ ಕಾಮಗಾರಿ ವೇಳೆ ರೈಲು ಡಿಕ್ಕಿ, ಕಾರ್ಮಿಕನಿಗೆ ಗಂಭೀರ ಗಾಯ. ಸಕಲೇಶಪುರದ ಎಡಕುಮೇರಿ ಶಿರಬಾಗಿಲಿನಲ್ಲಿ ದುರ್ಘಟನೆ, ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಜಿಲ್ಲಾಸ್ಪತ್ರೆಗೆ ರವಾನೆ. ದೇವೇಗೌಡರ ಹುಟ್ಟುಹಬ್ಬ ಹಾಗೂ ಜೆಡಿಎಸ್ ರಜತ ಮಹೋತ್ಸವ ಮೇ 15ರಿಂದ ಜನತಾ ಪ್ರೀಮಿಯರ್ ಲೀಗ್. ಸೂರಜ್ ರೇವಣ್ಣ ನೇತೃತ್ವದಲ್ಲಿ ಹೊಯ್ಸಳ ವಾರಿಯರ್ಸ್ ತಂಡದ ಲೋಗೋ ಬಿಡುಗಡೆ. ಶೃಂಗೇರಿ ಚುನಾವಣಾ ಅಕ್ರಮ ಆರೋಪ, ಉನ್ನತ ಮಟ್ಟದ ತನಿಖೆಯಾಗಲಿ, ಕಾನೂನು ಹೋರಾಟಕ್ಕೆ ಡಿಕೆಶಿ ಎಚ್ಚರಿಕೆ. ಸಕಲೇಶಪುರ ತಾಲೂಕಿನಲ್ಲಿ ರೈಲು ಬಡಿದು ವ್ಯಕ್ತಿಯೊಬ್ಬ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಎಡಕುಮೇರಿ ಶಿರಬಾಗಿಲು ರೈಲು ಮಾರ್ಗದ ನಡುವೆ ನಡೆದಿದೆ. ಗಾಯಗೊಂಡ ವ್ಯಕ್ತಿಯನ್ನು ಸಚಿನ್ ಎಂದು ಗುರುತಿಸಲಾಗಿದೆ. ಅವರು ರೈಲ್ವೆ ಇಲಾಖೆಯ ಸಂಬಂಧಿತ ಕಾಮಗಾರಿಯಲ್ಲಿ ತೊಡಗಿದ್ದ ವೇಳೆ ಚಲಿಸುತ್ತಿದ್ದ ರೈಲು ಡಿಕ್ಕಿ ಹೊಡೆದಿದೆ ಎಂದು ತಿಳಿದು ಬಂದಿದೆ. ಅಪಘಾತದ ಪರಿಣಾಮ ಸಚಿನ್ ಅವರಿಗೆ ಎದೆ, ತಲೆ ಹಾಗೂ ಮುಖಭಾಗಗಳಿಗೆ ಗಂಭೀರ ಗಾಯಗಳಾಗಿವೆ. ಘಟನೆಯ ತಕ್ಷಣ ಸ್ಥಳದಲ್ಲಿದ್ದ ಸಹೋದ್ಯೋಗಿ ಕಾರ್ಮಿಕರು ಅವರನ್ನು ರಕ್ಷಿಸಿ ಸಕಲೇಶಪುರದ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದೆ. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಇದೇ ಮೇ 15, 16, 17 ಮತ್ತು 18ರಂದು ಜನತಾದಳದ ವತಿಯಿಂದ ಜನತಾ ಪ್ರೀಮಿಯರ್ ಲೀಗ್ ಎಂಬ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ತಿಳಿಸಿದ್ದಾರೆ. ನಗರದಲ್ಲಿಂದು ಜೆಪಿಎಲ್ನ ಪೋಸ್ಟರ್ ಬಿಡುಗಡೆಗೊಳಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ನಾಯಕರಾದ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ಬೆಂಗಳೂರಿನ ಮಾಧವರ ಗ್ರೌಂಡ್ನಲ್ಲಿ ಈ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೂ ಧನ್ಯವಾದಗಳು. ಈ ಕ್ರೀಡಾಕೂಟ ಯಶಸ್ವಿಯಾಗಿ ಮೂಡಿಬರಲಿ, ಪ್ರತಿಭಾವಂತ ಆಟಗಾರರಿಗೆ ವೇದಿಕೆಯಾಗಲಿ. 4 ದಿನದ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಮೇ 15, 16, 17 ಹಾಗೂ 18 ಏನು ಪ್ರಥಮ ಬಾರಿಗೆ ಇವತ್ತು ಜನತಾದಳ ಪಾರ್ಟಿ ವತಿಯಿಂದ ಇವತ್ತು ಜನತಾ ಪ್ರೀಮಿಯರ್ ಲೀಗ್ ಅಂತ ಒಂದು ಅದ್ದೂರಿ ಕ್ರಿಕೆಟ್ ಪಂದ್ಯಾವಳಿನ ಮಾನ್ಯ ನಮ್ಮ ಸರ್ವೋಚ್ಚ ನಾಯಕರಾದ ಎಚ್ ಡಿ ದೇವೇಗೌಡ, ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಈ ಒಂದು ಕ್ರೀಡಾ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡಿದ್ದಾರೆ. ಆಯೋಜನೆ ಮಾಡಿಕೊಂಡಂಥ ಎಲ್ಲ ನನ್ನ ಯುವಕ ಮಿತ್ರರಿಗೆ ಹಾಗೂ ಇಲ್ಲಿ ಸೇರಿ ಮಾಡಿರುವಂಥ ಎಲ್ಲ ವ್ಯವಸ್ಥಾಪಕ ಪದಾಧಿಕಾರಿಗಳು ಕೂಡ ನಾನು ಶುಭ ಕೋರ್ತಾ ಈ ಒಂದು ಕ್ರೀಡಾ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಇವತ್ತೇನು ಎಲ್ಲ ಜಿಲ್ಲೆಗಳಿಂದನೂ ಎಲ್ಲ ತಾಲೂಕುಗಳಿಂದನೂ ಕೂಡ ಎಲ್ಲ ಪ್ರತಿಭಾವಂತ ನಮ್ಮ ಕ್ರೀಡಾ ಆಟಗಾರರಿಗೆ ಇವತ್ತು ಅವಕಾಶ ಕೊಡಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಈ ಒಂದು ಸಣ್ಣ ವೇದಿಕೆ ಅವರ ಪ್ರತಿಭೆಗಳನ್ನ ದೊಡ್ಡ ಮಟ್ಟದಲ್ಲಿ ಗುರುತಿಸುವಂಥ ಒಂದು ಕಾರ್ಯಕ್ರಮನ ಇವತ್ತೇನು ಹಮ್ಮಿಕೊಂಡಿದ್ದಾರೆ ಅದು ಭಾಳ ಯಶಸ್ವಿಯಾಗಿ ಮೂಡಿಬರಲಿ ಅಂತ ಏನು 4 ದಿನ ಸತತವಾಗಿ ಮಾಡ್ತಾ ಇದ್ದಾರೆ ಅದನ್ನು ನಾವೆಲ್ಲರೂ ಪಾಲ್ಗೊಂಡು ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಯುವಕರು ಇನ್ನೂ ಪ್ರೋತ್ಸಾಹಿತರಾಗಿ ನಮ್ಮ ಕ್ರೀಡಾ ಪ್ರೋತ್ಸಾಹ. ನಂತರ ಮಾಜಿ ಶಾಸಕ ಲಿಂಗೇಶ್ ಮಾತನಾಡಿ, ಜನತಾದಳ ಪ್ರೀಮಿಯರ್ ಲೀಗ್ 2026 ತಮಗೆಲ್ಲ ಗೊತ್ತಿರುವ ಹಾಗೆ ಜನತಾದಳದ ರಜತ ಮಹೋತ್ಸವ ಹಾಗೂ ದೇವೇಗೌಡರ ಜನ್ಮದಿನದ ಅಂಗವಾಗಿ ಯುವ ಜನತಾದಳ ಮತ್ತು ಸೋಷಿಯಲ್ ಮೀಡಿಯಾ ವಿನ್ 2ರ ಸಂಯೋಜನೆಯಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಇದಕ್ಕೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಯಿಂದಲೂ ಯುವಕರು ಭಾಗವಹಿಸಲಿದ್ದಾರೆ. ಸೂರಜ್ ರೇವಣ್ಣನವರ ನೇತೃತ್ವದಲ್ಲಿ ಹಾಸನದಿಂದ ಹೊಯ್ಸಳ ವಾರಿಯರ್ಸ್ ಎಂಬ ಹೆಸರಿನಲ್ಲಿ ಆಗುವ ಟೀಮ್ಗೆ ಲೋಗೋ ಬಿಡುಗಡೆಯಾಗಿದೆ ಎಂದರು. ಜನತಾದಳ ಪ್ರೀಮಿಯರ್ ಲೀಗ್ 2026 ತಮಗೆಲ್ಲ ಗೊತ್ತಿದೆ. ಜಾತ್ಯತೀತ ಜನತಾದಳ ರಜತ ಮಹೋತ್ಸವವನ್ನು ಆಚರಿಸ್ತಕ್ಕಂಥ ಸಂದರ್ಭ. ಜೊತೆಗೆ ನಮ್ಮ ಸರ್ವೋಚ್ಚ ನಾಯಕರಾದಂಥ ಎಚ್ ಡಿ ದೇವೇಗೌಡರು, ಮಾಜಿ ಪ್ರಧಾನಿಗಳು, ಇವರ ಜನ್ಮದಿನದ ಅಂಗವಾಗಿ ರಾಜ್ಯ ಜಾತ್ಯತೀತ ಯುವ ಜನತಾದಳ ಮತ್ತು ಸೋಷಿಯಲ್ ಮೀಡಿಯಾ ವಿಂಗ್ 2 ಸಂಯೋಜನೆಯಲ್ಲಿ ಇದೇ ತಿಂಗಳು ಅಂದರೆ ಮೇ 15, 16, 17ರಂದು ಮಾಧವರ ಬೆಂಗಳೂರಿನ ಗ್ರೌಂಡ್ನಲ್ಲಿ ಈ ಒಂದು ಕ್ರಿಕೆಟ್ ಬೇಸ್ಬಾಲ್ ಟೂರ್ನಮೆಂಟನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಿಂದಲೂ ಸಹ ವಿಶೇಷವಾಗಿ ಯುವಕರು, ಅದರಲ್ಲೂ ಸಹ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಭಾಗವಹಿಸ್ತಕ್ಕಂಥದ್ದು. ಈ ಒಂದು ಅಂಗವಾಗಿ ನಮ್ಮ ಹಾಸನ ಜಿಲ್ಲೆಯಿಂದಲೂ ಸಹ ಒಂದು ಟೀಮ್ ನಮ್ಮ ಯುವಕರ ಐಕಾನ್ ಆದಂತಹ ಡಾಕ್ಟರ್ ಸೂರಜ್ ರೇವಣ್ಣರು MLC ಅವರ ಒಂದು ನೇತೃತ್ವದಲ್ಲಿ ಇವತ್ತು ಪಡೆ ರಚನೆಯಾಗಿದೆ. ಆ ಒಂದು ಏನು ಹೊಯ್ಸಳ ವಾರಿಯರ್ಸ್ ಅಂತ ಒಂದು ಹೆಸರಿನಲ್ಲಿ ಆಗ್ತಕ್ಕಂಥ ಒಂದು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳು ಮತ್ತು ದುರುಪಯೋಗದ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನು ಹೋರಾಟ ನಡೆಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
ಮಾಜಿ ಶಾಸಕ ಡಿಎನ್ ಜೀವರಾಜ್ ಅವರ ವಿರುದ್ಧ ಕೇಳಿಬಂದಿರುವ ಆರೋಪಗಳ ಕುರಿತು ಪ್ರತಿಕ್ರಿಯಿಸಿದ ಅವರು, ಶೃಂಗೇರಿಯು ದೊಡ್ಡ ಪಿತೂರಿಯ ಕೇಂದ್ರವಾಗಿದೆ ಎಂದು ಆರೋಪಿಸಿದ್ದಾರೆ. ಅಧಿಕಾರಿಗಳ ದುರುಪಯೋಗ. ಮಾಜಿ ಶಾಸಕ ಜೀವರಾಜ್ ಅವರು ಸರ್ಕಾರಿ ಅಧಿಕಾರಿಗಳನ್ನು ಯಾವ ರೀತಿ ದುರುಪಯೋಗಪಡಿಸಿಕೊಂಡಿದ್ದಾರೆಂಬುದಕ್ಕೆ ಇದು ದೊಡ್ಡ ಸಾಕ್ಷಿಯಾಗಿದೆ ಎಂದು ಡಿಕೆಶಿ ಆರೋಪಿಸಿದ್ದಾರೆ. ಬ್ಯಾಲೆಟ್ ಬಾಕ್ಸ್ ತೆರೆದು ಅಕ್ರಮ ಎಸಗಲಾಗಿದೆ ಹಾಗೂ ಅಂಚೆ ಮತಗಳ ಮರು ಎಣಿಕೆಗೆ ಕೋರ್ಟ್ ಮೂಲಕ ಅನುಮತಿ ಪಡೆದು ತಮ್ಮದೇ ಏಜೆಂಟರ ಸಹಿಗಳನ್ನು ಹಾಕಿಸಿಕೊಂಡಿದ್ದಾರೆಂದು ದೂರಿದ್ದಾರೆ. ಇಡೀ ದೇಶಕ್ಕೆ ಇಂತಹ ಕ್ರಿಮಿನಲ್ ಚಟುವಟಿಕೆಗಳು ನಡೆಯಬಹುದು ಎಂದು ಯಾರೂ ಊಹಿಸಿರಲಿಲ್ಲ. ಇದು ದೇಶ ಮಟ್ಟದಲ್ಲಿ ಒಂದು ದೊಡ್ಡ ಕ್ರಿಮಿನಲ್ ಕೃತ್ಯವಾಗಿದೆ ಎಂದಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಸಲ್ಲಿಕೆಯಾಗಿರುವ ವರದಿಯನ್ನು ತಾನು ಅಧ್ಯಯನ ಮಾಡುತ್ತಿದ್ದೇನೆಂದು ತಿಳಿಸಿದ್ದಾರೆ. ವರದಿಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ಬಳಿಕ ಈ ಪ್ರಕರಣದ ವಿರುದ್ಧ ದೊಡ್ಡ ಮಟ್ಟದ ಕಾನೂನು ಸಮರ ನಡೆಸಲಾಗುವುದು. ಸರ್ಕಾರದಿಂದ ಕೈಗೊಳ್ಳಬೇಕಾದ ಎಲ್ಲಾ ರೀತಿಯ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಈ ವಿಚಾರವನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿವರಗಳೊಂದಿಗೆ ಮಾತನಾಡಲಿದ್ದೇನೆ ಎಂದು ತಿಳಿಸಿದ್ದಾರೆ. ಶೃಂಗೇರಿದು ಒಂದು ದೊಡ್ಡ ಕಾನ್ಸ್ಪಿರಸಿ. ಇಡೀ ದೇಶಕ್ಕೆ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋದು ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಾಜಿ ಶಾಸಕರಾದಂಥ ಜೀವರಾಜ್ ಅವರು ಯಾವ ರೀತಿ ಅಧಿಕಾರಿಗಳನ್ನ ಅವ್ರ ಹತ್ರ ಕೆಲಸ ಮಾಡ್ತಿದ್ದಂಥ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ, ಇಡೀ ದೇಶಕ್ಕೆ ಒಂದು ದೊಡ್ಡ ಸಾಕ್ಷಿ ಇದು. ಇದ್ರ ಬಗ್ಗೆ ನನಗೆಲ್ಲ ರಿಪೋರ್ಟ್ ಬಂದಿದೆ, ನಾನೀಗ ಸ್ಟಡಿ ಮಾಡ್ತಾ ಇದ್ದೀನಿ. ಈಗಾಗಲೇ ಎಲ್ಲ ಕಂಪ್ಲೀಟು ಯಾವ ರೀತಿ ಬ್ಯಾಲೆಟ್ ಬಾಕ್ಸ್ನ ಓಪನ್ ಮಾಡಿಸಿ ಏನೆಲ್ಲ ಮಾಡ್ಬೋದು, ಯಾವ ರೀತಿ ಕೋರ್ಟ್ಗೆ ಹೋಗಿ ಬರೀ ಪೋಸ್ಟಲ್ ಬ್ಯಾಲೆಟ್ನೇ ತಿರ್ಗಾ ಕೌಂಟ್ ಆಗಿದ್ದನ್ನ ತಿರ್ಗಾ ಇದನ್ನು ನೋಡಬೇಕು ಅಂತೇಳಿ ಮಾಡಿ ಅವ್ರದ್ದೇ ಆದಂಥ ಏಜೆಂಟು ಸಿಗ್ನೇಚರ್ ಮಾಡಿದ್ನ ಯಾವ ರೀತಿ ಒಂದು ಮಾಡಿದಾರಲ್ಲ, ಇಡೀ ದೇಶಕ್ಕೆ ಒಂದು ಸಿಸ್ಟಮೆಟಿಕ್ ಕ್ರೈಮ್ ಇದು, ಕ್ರಿಮಿನಲ್ ಆಕ್ಟಿವಿಟಿ. ಈ ನನಗೇನು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ನಾನು ನೋಡ್ಬಿಟ್ಟು ನಾನು ಮತ್ತೆ ಅಲ್ಲೆಲ್ಲರೂ ಬೇರೆ ಅಲ್ಲಿ ಮುಂದಕ್ಕೆ ಹೋಗ್ತೀನಲ್ಲ ನಾನು ಮಾತಾಡ್ತೀನಿ. ನನಗೆ ಇಡೀ ರಾತ್ರಿ ಎಲ್ಲ ಇದ್ರ ಬಗ್ಗೆ ನಾನು ವಾಚ್ ಮಾಡಿದ್ದೀನಿ. ಇದನ್ನು ನಾವು ಲೀಗಲ್ಲು ಬ್ಯಾಟಲ್ ಮಾಡ್ತೀವಿ. ಗೌರ್ಮೆಂಟಿಂದನೋ ಏನು ನಾವು ಮಾಡೋಕ್ಕೆ ಸಾಧ್ಯನೋ, ವಿಲ್ ಟೇಕ್ ಅಪ್ ದಿಸ್ ಮ್ಯಾಟರ್ ವೆರಿ ಸೀರಿಯಸ್ಲಿ. ಐಟಿಐ ವಿದ್ಯಾಭ್ಯಾಸವನ್ನು ಓದಿಕೊಂಡು ಉನ್ನತ ಮಟ್ಟದಲ್ಲಿ ತಮ್ಮ ಸ್ಥಾನವನ್ನು ಗುರುತಿಸಿಕೊಂಡಿರುವವರು ಸಾಕಷ್ಟು ಮಂದಿ ಇದ್ದಾರೆ. ಅವರುಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ವಿದ್ಯಾಭ್ಯಾಸ ಮಾಡಬೇಕೆಂದು ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ತಿಳಿಸಿದ್ದಾರೆ. ನಗರದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಐಟಿಐ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ 60 ವರ್ಷದ ಸಂಭ್ರಮಾಚರಣೆ, ಗುರುವಂದನಾ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿಗಳ ಸಮ್ಮೇಳನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ನಮ್ಮ ಐಟಿಐ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಮಟ್ಟದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವುದು ಹೆಮ್ಮೆಯ ವಿಷಯ. ಅವರೆಲ್ಲರನ್ನೂ ಒಂದೇ ವಿಭಾಗದಲ್ಲಿ ಸೇರಿಸಬೇಕೆಂಬುದೇ ನಮ್ಮ ಉದ್ದೇಶ. ವಿದ್ಯಾರ್ಥಿಗಳ ಸಂಘದಿಂದ ಈ ರೀತಿಯ ಕಾರ್ಯಕ್ರಮ ಮಾಡಿರುವುದು ತುಂಬಾ ವಿಶೇಷವಾಗಿದೆ. ವಿದ್ಯಾರ್ಥಿಗಳ ಸಂಘದಡಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ, ಇದನ್ನು ಹೀಗೆ ಮುಂದುವರಿಸೋಣ ಹಾಗೂ ಇದಕ್ಕೆ ಸಹಕರಿಸಿದ ಎಲ್ಲಾ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ಮೊನ್ನೆ ಪಕ್ಕದಲ್ಲಿರುವಂತಹ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ತುಂಬಾ ಸಂಭ್ರಮಾಚರಣೆಯನ್ನು ಮಾಡಿದ್ರು. ಅದೇ ರೀತಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರತಿ ವರ್ಷ ಮಾಡ್ತಾರೆ. ನಮ್ಮ ಐಟಿಐ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಬೇಕು. ಎಲ್ಲ ಮುಂದಿನ ವಿದ್ಯಾರ್ಥಿಗಳಿಗೆ, ಮುಂದಿನ ಭವಿಷ್ಯದ ಪ್ರಜೆಗಳಿಗೆ ನಾವು ತಿಳಿಸಬೇಕು. ಐಟಿಐಲೂ ಸಹ ಉನ್ನತವಾದ ಹುದ್ದೆಯನ್ನು ಪಡೆದಿದ್ದಾರೆ, ಉನ್ನತವಾದ ವ್ಯಾಸಂಗ ಮಾಡಿ ಬೇರೆ ವಿದೇಶದಲ್ಲಿ ಸಹ ಕೆಲಸ ಮಾಡ್ತಿದ್ದಾರೆ. ನಮ್ಮ ಐಟಿಐ ಯಾವ ವ್ಯಾಸಂಗಕ್ಕೂ ಕಡಿಮೆ ಇಲ್ಲ. ನಮ್ಮ ತಾಂತ್ರಿಕದ ವಿಷಯಕ್ಕೆ ಬಂದಾಗ ನಮ್ಮ ಐಟಿಐ ಎಲ್ಲದರಲ್ಲೂ ಒಂದು ಕೈ ಮೇಲಿದೆ ಅನ್ನೋ ಒಂದು ವಿಚಾರವನ್ನು ತಿಳಿಸಬೇಕಾಗಿದ್ದ ಕಾರಣ ನಾವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಮಗೆ ಮೂಲ ಒಂದು ಸ್ಪಿರಿಟ್ ಬಂದಿದಂಥದ್ದು ಎಲ್ಲ ಹಳೆ ವಿದ್ಯಾರ್ಥಿಗಳು. ನಮ್ಮ ಸ್ನೇಹಿತರು HL ಅಲ್ಲಿದ್ದಾರೆ, ನಮ್ಮ ಹಿರಿಯವರು ಬೆಮ್ಮೆಲಲ್ಲಿದ್ದಾರೆ, ಅದ್ರ ಜೊತೆಯಲ್ಲಿ ಎಲ್ಲ ರೀತಿಯಾದಂಥ ಎಸ್ಕಾರ್ಟ್ಸ್ ಅಲ್ಲಿದ್ದಾರೆ, HMT ಇದ್ದಾರೆ, BHL ಅಲ್ಲಿದ್ದಾರೆ, ಹಲವಾರು ಕಂಪನಿಗಳು KEB ಇದ್ದಾರೆ. ಎಲ್ಲ ಫ್ಯಾಕ್ಟರಿಯವರನ್ನ ಸಂಪರ್ಕಿಸಿದಾಗ, ನೇರವಾಗಿ ಬೆಮ್ಮೆಲಿಗೆ ಹೋದಾಗ ಬೆಮ್ಮೆಲ್ ಫ್ಯಾಕ್ಟರಿಯವರು ನಮ್ಮನ್ನ ಗೌರವಿಸಿದ ರೀತಿ ಮತ್ತೆ ಈ ಐಟಿಐ ಬಗ್ಗೆ ಅವರಿಗಿರುವಂತಹ ಗೌರವವನ್ನು ನೋಡಿ, ಪ್ರೀತಿಯನ್ನು ನೋಡಿ ನಮ್ಗೆ ಇನ್ನೂ. ನಂತರ ಕೈಗಾರಿಕಾ ತರಬೇತಿ ಉದ್ಯೋಗ ಇಲಾಖೆ ನಿರ್ದೇಶಕ NS ಚಿದಾನಂದ ಮಾತನಾಡಿ, ಸರ್ಕಾರಕ್ಕೆ ಸಹಕರಿಸುವ ಸಾಕಷ್ಟು ವಿಭಾಗಗಳು ಈ ಐಟಿಐ ಕ್ಷೇತ್ರದಲ್ಲಿದ್ದಾವೆ. ಎಂಜಿನಿಯರಿಂಗ್, ಡಿಪ್ಲೊಮೊ ಕ್ಷೇತ್ರಗಳಂತೆಯೇ ಐಟಿಐ ಕೂಡ ಒಂದು ವೃತ್ತಿಪರವಾಗಿದೆ. ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಈ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳ ಅಭಾವವೇ ಹೆಚ್ಚಾಗಿದ್ದು, ಶೀಘ್ರ ಕೆಲಸ ನಿರ್ವಹಿಸುವಂತಹ ಈ ಕೋರ್ಸ್ಗಳನ್ನು ಸಾಕಷ್ಟು ವಿದ್ಯಾರ್ಥಿಗಳು ಇದರ ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಸರ್ಕಾರ ನಮಗೆ ಸಹಾಯ ಮಾಡ್ತಾ ಇದೆ. ಅದರ ಜೊತೆ PM ಸೇತು ಅಂತ ಹಬ್ ಅಂಡ್ ಸ್ಪೋಕ್ ಅಂತ ನಮ್ಮಲ್ಲಿ 8 ಹಬ್ ಅಂಡ್ ಸ್ಪೋಕ್, ಒಂದು ಹಬ್ಗೆ 4 ITI ಬರ್ತವೆ. ಹೆಚ್ಚು ಕಮ್ಮಿ ಒಂದು ಕ್ಲಸ್ಟರ್ಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು
ಈ ಕಂಪನಿಗಳು ಸೇರಿ ಸರಿಸುಮಾರು ಒಂದು 200 ರಿಂದ 240 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಮಾಡಿಫಿಕೇಷನ್ಗೆ, ಟೆಕ್ನಾಲಜಿ ಅಪ್ಗ್ರೇಡೇಷನ್ಗೆ. ಆ ರೀತಿ ಎಲ್ಲ ಸಾಕಷ್ಟು ಭರದಿಂದ ನಡೀತಾ ಇದೆ, ಸಾಕಷ್ಟು ಡಿಸ್ಕಷನ್ ಆಗಿದೆ. ಇನ್ನು ಫೀಲ್ಡ್ಗೆ ಇಂಪ್ಲಿಮೆಂಟೇಷನ್ ಬರ್ತಾ ಇದೆ ಸ್ನೇಹಿತರೆ. ದೆನ್ ಹಿಂದೆ ಈಗಾಗಲೇ ಶ್ರೀನಿವಾಸ್ ಹೇಳಿದ್ರು ಒಂದು ಶೆಡ್ಡಲ್ಲಿ ಇತ್ತು ಅಂತ ಹೇಳಿದ್ರು. ಎಸ್, ಹಿಂದೆ ಶೆಡ್ಡಲ್ಲೇ ಇತ್ತು. ಈಗ ಹಂಗಂತ ಅದೇ ಶೆಡ್ಡಲ್ಲಿ ಈಗಿಲ್ಲ, ಎಲ್ಲ ಮಾಡಿಫಿಕೇಷನ್ ಆಗ್ತಾ ಇದ್ದೀವಿ, ಟೆಕ್ನಾಲಜಿ ಅಪ್ಗ್ರೇಡೇಷನ್ ಆಗ್ತಾ ಇದೆ. ನೀವು ಕೂತಿರೋ ಎಡಭಾಗದಲ್ಲಿದೆ ನೋಡಿ ಟಾಟಾ. ಈ ಟಾಟಾ ಈವನ್ ನಮ್ಮ ಡಿಪ್ಲೊಮಾ ಕಾಲೇಜು. ಕಾರ್ಯಕ್ರಮದಲ್ಲಿ ಐಟಿಐನ ಹಳೆಯ ವಿದ್ಯಾರ್ಥಿಗಳು, ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಸರ್ಕಾರಿ ಜಮೀನಿನ ಒತ್ತುವರಿ ತಡೆಗಟ್ಟಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಕಂದಾಯ, ತಾಲೂಕು ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿರುವುದಾಗಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದರು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶನಿವಾರ ನಡೆದ ಜನಸ್ಪಂದನ ಸಭೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಶೀಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಜಮೀನಲ್ಲದೆ ನಗರ ಪ್ರದೇಶಗಳಲ್ಲಿ ಉದ್ಯಾನಕ್ಕಾಗಿ ಮೀಸಲಿರಿಸಿದ್ದ ಜಾಗ, ಪುರಾತತ್ವ ಇಲಾಖೆಯ ಜಾಗ ಹಾಗೂ ಪಾದಚಾರಿ ರಸ್ತೆಯನ್ನು ವ್ಯವಸ್ಥಿತವಾಗಿ ಒತ್ತುವರಿ ಮಾಡಲಾಗುತ್ತಿದೆ. ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಒತ್ತುವರಿದಾರರು ಅಲ್ಲಿ ಸ್ಥಳ ಊರಲು ಬಿಟ್ಟು ನಂತರ ಕಾನೂನು ಕ್ರಮ ಜರುಗಿಸಲು ಮುಂದಾದರೆ ವಿವಾದಕ್ಕೆ ಕಾರಣವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಹ ತೊಂದರೆಯಾಗುತ್ತದೆ. ಸರ್ಕಾರಿ ಜಮೀನುಗಳನ್ನು ಗುರುತಿಸಿ ಅವುಗಳನ್ನು ರಕ್ಷಣೆ ಮಾಡುವ ಜೊತೆಗೆ ಒತ್ತುವರಿಯನ್ನು ಪ್ರಾರಂಭದ ಹಂತದಲ್ಲೇ ತಡೆಗಟ್ಟುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿರುವುದಾಗಿ ಹೇಳಿದರು. ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡುವುದು ಸೇರಿದಂತೆ ಹಲವು ಸಮಸ್ಯೆಗಳ ಕುರಿತು ಪರಿಹಾರ ಕೋರಿ ಸಾರ್ವಜನಿಕರು ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿಗಳನ್ನು ಪರಿಶೀಲಿಸಿ ಅಧಿಕಾರಿಗಳ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಬಹುದಾದಲ್ಲಿ ಕೂಡಲೇ ಪರಿಹರಿಸಲಾಗುವುದು. ಕೆಲವು ಸಮಸ್ಯೆಗಳಿಗೆ ಕಾಲಾವಕಾಶ ಅಗತ್ಯವಿದ್ದು ನಿಗದಿತ ಸಮಯದಲ್ಲಿ ಕ್ರಮ ಜರುಗಿಸಲಾಗುವುದು. ಬಗೆಹರಿಸಲಾದ ಸಮಸ್ಯೆಗಳಿಗೆ ಯಾವ ಕಾರಣಕ್ಕೆ ಕ್ರಮ ಸಾಧ್ಯವಿಲ್ಲ ಎಂಬ ಅಂಶವನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿ ಹಿಂಬರಹ ನೀಡಲಾಗುವುದೆಂದು ತಿಳಿಸಿದರು. ರಿಯಾಯಿತಿ ದರದಲ್ಲಿ ರಸಗೊಬ್ಬರ, ಔಷಧ ನೀಡಬೇಕು. ತಂಬಾಕು ಬೆಳೆಗೆ ಬೆಲೆಯನ್ನು ನಿಗದಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ರೈತ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಸಲ್ಲಿಸಿದರು. ಇವತ್ತು ನಮ್ಮ ಹರ್ಕಲಗೋಡು ತಾಲೂಕು ಕಚೇರಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಂಪರ್ಕ ಸಭೆಯನ್ನು ನಾವು ಇವತ್ತು ನಡೆಸಿದ್ದೇವೆ. ಆ್ಯಕ್ಚುಲಿ ನಮ್ಮ ಜಿಲ್ಲಾಡಳಿತದಿಂದ ಒಂದು ನಿರ್ದೇಶನ ಇದೆ, ಪ್ರತಿ ತಹಸೀಲ್ದಾರರಿಗೆ ಪ್ರತಿ ತಿಂಗಳ ಮೊದಲ ಶನಿವಾರ ಕಡ್ಡಾಯವಾಗಿ ಅವರ ಕೇಂದ್ರ ಸ್ಥಾನದಲ್ಲಿ ಇದ್ದು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಜನಸಂಪರ್ಕ ಸಭೆಯನ್ನು ಅವರು ನಡೆಸಬೇಕು, ಪ್ರತಿ ತಿಂಗಳು ನಡೆಸಬೇಕು. ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ 3ನೇ ಶನಿವಾರ ನಾವು ಅಲ್ಲಿ ಸಭೆಯನ್ನು ನಾವು ನಡೆಸ್ತೇವೆ. ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ. ಈ ಬಾರಿ ಅಷ್ಟು ಅಲ್ಲದೆ ಮತ್ತು ಪ್ರತಿ ತಾಲೂಕಿಗೆ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಸಭೆಯನ್ನು ಜನಸಂಪರ್ಕ ಸಭೆಯನ್ನು ನಡೆಸ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವೇ ದಿನಗಳ ಹಿಂದೆ ಬೇಲೂರಲ್ಲಿ ಸಹ ನಾವು ನಡೆಸಿದ್ವಿ. ಈಗ ಆಲ್ರೆಡಿ ಹಾಸನ, ಚನ್ನರಾಯಪಟ್ಟಣ, ಸಕಲೇಶಪುರ, ಬೇಲೂರು ಹೀಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಸಭೆ ನಡೆದಿದೆ. ಇದರಿಂದ ಏನು ಅಂದರೆ ಒಂದು ಜನಗಳ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಅಧಿಕಾರಿಗಳು ಒಂದು ಬದ್ಧರಾಗಿ ಅವರು ನಿರ್ವಹಿಸಲಿಕ್ಕೆ ನಿರ್ದೇಶನ ನೀಡಲಾಗಿದೆ. ಇವತ್ತು ನಾವು ಹರಕಲಗೂಡಲ್ಲಿ ಸಹ ನಮಗೆ ಅನೇಕ ದೂರುಗಳು ಬಂದಿದೆ. ಹಾಗೆ ಹೇಳಬೇಕು ಅಂದರೆ ಜನಸ್ಪಂದನ ಸಭೆಯಲ್ಲಿ ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಮುಖಂಡರು ಸಮಸ್ಯೆಗಳ ಕುರಿತು ಮಾಹಿತಿ ನೀಡಿ ಕ್ರಮ ಕೈಗೊಳ್ಳುವಂತೆ ಅಹವಾಲು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕೆಸಿ ಸೌಮ್ಯ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ತಾಲೂಕಿನಲ್ಲಿ ಇತ್ತೀಚೆಗೆ ಪ್ರಕಟಗೊಂಡ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶದಲ್ಲಿ ಅಚೀವರ್ಸ್ ಪ್ರಜ್ಞಾ ಕಾಲೇಜಿನ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಪ್ರಥಮ 7 ಸ್ಥಾನಗಳನ್ನು ಪಡೆದು ವಿಶಿಷ್ಟ ಸಾಧನೆ ಮಾಡಿದ್ದು ಕಾಲೇಜಿನ ಕೀರ್ತಿಯನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಿದ್ದಾರೆ. ಈ ಅಪೂರ್ವ ಸಾಧನೆಯ ಹಿನ್ನೆಲೆಯಲ್ಲಿ ಕಾಲೇಜಿನ ಆಡಳಿತ ವರ್ಗವು ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಮನೆಗಳಿಗೆ ಸ್ವತಃ ಭೇಟಿ ನೀಡಿ ಪೋಷಕರ ಸಮ್ಮುಖದಲ್ಲಿ ಅವರನ್ನು ಸನ್ಮಾನಿಸಿದ ಘಟನೆ ಗಮನ ಸೆಳೆಯಿತು. ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಗೌರವ ಸಲ್ಲಿಸುವ ಜೊತೆಗೆ ಮುಂದಿನ ಹಂತಗಳಲ್ಲಿ ಇನ್ನಷ್ಟು ಉತ್ತೇಜನ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವರ್ಷದ ಫಲಿತಾಂಶದಲ್ಲಿ ಮಿಥಾಲಿ ವಿ 600ರಲ್ಲಿ 588 ಅಂಕಗಳನ್ನು ಪಡೆದು ತಾಲೂಕಿನಲ್ಲಿ ಅಗ್ರಸ್ಥಾನ ಪಡೆದಿದ್ದಾರೆ. ಶುಭಾ ಬಿಎಚ್ 587 ಅಂಕ, ಸಫ್ರೀನಾ 586 ಅಂಕ, ಕಿಶನ್ ಜಿ 582 ಅಂಕ, ದೀಪಾ ಕೆಪಿ 581 ಅಂಕಗಳನ್ನು ಗಳಿಸಿ ಮುಂಚೂಣಿಯಲ್ಲಿದ್ದಾರೆ. ಮೇಘನಾ ಹೆಚ್ಸಿ ಹಾಗೂ ಫಾತಿಮಾ ಶೈಮಾ ಇಬ್ಬರು 577 ಅಂಕಗಳನ್ನು ಪಡೆದು ಗಮನ ಸೆಳೆದಿದ್ದಾರೆ. ಇದರ ಜೊತೆಗೆ ಮೊಹಮ್ಮದ್ ರಯಾನ್ ಮತ್ತು ಫೈಸಿಯಾ ಮುಸ್ಕಾನ್ ಕೂಡ 577 ಅಂಕಗಳನ್ನು ಗಳಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ.
ಸನ್ಮಾನ ಕಾರ್ಯಕ್ರಮದ ವೇಳೆ ಮಾತನಾಡಿದ ಕಾಲೇಜಿನ ಮುಖ್ಯಸ್ಥ ಕೊಗರವಳ್ಳಿ ಸಂತೋಷ್ ಅವರು ಈ ಬಾರಿ ಪಿಯುಸಿ ಫಲಿತಾಂಶದಲ್ಲಿ ಕಾಲೇಜಿಗೆ ಮೊದಲ 7 ಸ್ಥಾನಗಳನ್ನು ತಂದುಕೊಟ್ಟ ವಿದ್ಯಾರ್ಥಿಗಳನ್ನು ಮನೆಗೆ ಭೇಟಿ ನೀಡಿ ಸನ್ಮಾನಿಸಿದ್ದೇವೆ. ಇದರಿಂದ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ಹೆಚ್ಚಿ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಧೈರ್ಯವಾಗಿ ಭಾಗವಹಿಸಲು ಪ್ರೇರಣೆ ಸಿಗುತ್ತದೆ ಎಂದು ಹೇಳಿದರು. ನನ್ನ ಹೆಸರು ಮೇಘನಾ, ನಮ್ಮ ಅಪ್ಪನ ಹೆಸರು ಚಂದ್ರಶೆಟ್ಟಿ, ಅಮ್ಮನ ಹೆಸರು ಪುಷ್ಪ. ನಾನು ಹಾಲೆಬೆಲ್ಲೂರಿನಲ್ಲಿದ್ದೀನಿ. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು 10th ಎಲ್ಲ. ನಂದು 83% 10th ಅಲ್ಲಿ. ಈಗ ಅಚೀವರ್ಸ್ಗೆ ಸೇರ್ಕೊಂಡಾಗ ನಂದು ಸೆಕೆಂಡ್ PU 96% ಬಂದಿದೆ. ನಾನು ತಾಲೂಕಿಗೆ ಟಾಪರ್ ಆಗಿದ್ದೀವಿ. ನಾನು ಫಸ್ಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಅಲ್ಲಿ ನಾನು ಇಷ್ಟು ಚೆನ್ನಾಗಿ ಓದ್ತಾ ಇರಲಿಲ್ಲ. ಆಮೇಲೆ ಎಲ್ಲ ಫ್ರೆಂಡ್ಸ್ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ರು. ನನಗೆ ಅಚೀವರ್ಸ್ ಹೋದಾಗ ಯಾರೂ ಇರಲಿಲ್ಲ. ಫುಲ್ ಭಯ ಆಗ್ತಾ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲರೂ ಫುಲ್ ಕ್ಲೋಸ್ ಆದರು. ಟೀಚರ್ಸ್, ಲೆಕ್ಚರ್ಸ್ ಎಲ್ಲರೂ ಚಂದ ಮಾತಾಡಿಸ್ತಾ ಇದ್ರು. ಟೀಚರ್ಸ್ ಫುಲ್ ಸಪೋರ್ಟ್ ಮಾಡ್ತಾ ಇದ್ರು, ಫ್ರೆಂಡ್ಸ್ ಕೂಡ. ಆಮೇಲೆ ಫ್ರೆಂಡ್ಸಿಂದನೇ ಇಷ್ಟು ಮುಂದೆ ಬಂದಿರೋದು. ಅವರು ಫುಲ್ ಎನ್ಕರೇಜ್ ಮಾಡ್ತಾ ಇದ್ರು, ಟೀಚರ್ಸ್ ಕೂಡ. Hi everyone, this is Shafina. I just completed my PUC in Achievers Pradnya PU College. ನನ್ನ PUC marks ಬಂದು 97%. One of the best college in Sakleshpur, Achievers Pradnya PU College. My dad supported me a lot to study in Achievers Pradnya PU College. ಮಿತಾಲಿ, ನಾನು SSLC ವಿವೇಕ ಕಾನ್ವೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದಿದ್ದು. ಅಲ್ಲಿ 90% ಬಂದಿತ್ತು. ಆಮೇಲೆ ನಮ್ಮ ಮನೇಲಿ ಎಲ್ಲಿ ಸೇರ್ಸೋದು ಅಂತ ಕನ್ಫ್ಯೂಷನ್ ಅಲ್ಲಿದ್ರು. ಆವಾಗ ನಮ್ಮ ಆಂಟಿ ಅಚೀವರ್ಸ್ ಕಾಲೇಜ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಸೇರ್ಸಿದ್ರು. ಆಮೇಲೆ ಅಲ್ಲಿ ಲೆಕ್ಚರರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೆ ಎಲ್ಲ ಎಜುಕೇಶನ್ ಬಗ್ಗೆ, ಸ್ಪೆಷಲಿ ಜುಲ್ಫಿ ಸರ್. ನಂಗೆ ದೂರ ಹೋಗಕ್ಕೆ ಅಷ್ಟು ಇಷ್ಟ ಇರಲಿಲ್ಲ. ಅದಕ್ಕೆ ಆಮೇಲೆ ದೂರ ಹೋದ್ರೆ ಬರ್ಡನ್ ಆಗುತ್ತೆ, ಹಾಸ್ಟೆಲ್ ಎಲ್ಲ ಅಷ್ಟು ಸೆಟ್ ಆಗಲ್ಲ ಅಂತ ಇಲ್ಲಿ ಹತ್ತಿರ ಇರೋ ಅಚೀವರ್ಸ್ ಕಾಲೇಜಿಗೆ ಸೇರಿಸಿದ್ರು. ಎಲ್ಲರೂ ಆ ಕಾಲೇಜಾ ಅಂತ ಅಂದರು. ಆದರೂ ನಮ್ಮ ಮನೆಯಲ್ಲಿ ಪರವಾಗಿಲ್ಲ, ಎಜುಕೇಷನ್ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತ ಅಲ್ಲಿ ಸೇರಿಸಿದ್ರು. ನಾನು ಕನ್ನಡ ಮೀಡಿಯಮಲ್ಲಿ ಸೆಂಟ್ ಜೋಸೆಫ್ ಸ್ಕೂಲಲ್ಲಿ ಓದಿದ್ದೆ. ಅಲ್ಲಿ 86% ಬಂದಿತ್ತು. ಖುಷಿ ಆಯಿತು. ಬಟ್ ಅಷ್ಟು ಬಂದಿಲ್ಲ. ಆದರೂ ಅಚೀವರ್ಸಿಗೆ ಹೋದೆ ಕಾಲೇಜಲ್ಲಿ. ಅಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ 95% ತೆಗೆದಿದ್ದೀನಿ 12th ಅಲ್ಲಿ. ಅಮ್ಮನ ಕಷ್ಟದಿಂದ ನಾನು ಈ ಥರ ಸ್ಕೋರ್ ಮಾಡೋಕ್ಕೆ ಸಹಾಯ ಆಯಿತು. ಅವ್ರದ್ದು ಗೈಡೆನ್ಸಿಂದ, ಅವ್ರು ಕೊಟ್ಟಿರೋ ಪ್ರೀತಿಯಿಂದ ಸ್ಕೋರ್ ಮಾಡೋಕ್ಕೆ ಸ್ಟಾರ್ಟ್ ಅಂದರೆ ಹೆಲ್ಪ್ ಆಯಿತು. ಮತ್ತು ಟೀಚರ್ಸ್ ಒಳ್ಳೆಯವ್ರು ಸಿಕ್ಕಿದ್ದಾರೆ ನನಗೆ. ಎಸ್ಪೆಷಲಿ ಜುಲ್ಫಿ ಸರಿಂದ ಇದೆಲ್ಲ ಸಾಧ್ಯ ಆಯಿತು. ನಾವು ಮೀಟಿಂಗ್ ಟೈಮಲ್ಲೆಲ್ಲ ಸರ್ ಹೇಳಿದರು, ನಿಮಗೇನಾದ್ರು ಹೆಲ್ಪ್ ಬೇಕಂದರೆ ನಾನೇ ಮಾಡಿಕೊಡ್ತೀನಿ, ನಿಮಗೇನಾದ್ರು. ನಗರದ ಬಿಜೆಪಿ ಮುಖಂಡ ಚಿದಾನಂದ್ ಸಿಆರ್ ಅವರ 37ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ 40 ಅಡಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅಭಿಮಾನಿಗಳಿಂದ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ವಿತರಣೆ ಮಾಡಲಾಯಿತು. ತದನಂತರ ಚಿದಾನಂದ್ ಸಿಆರ್ ಅವರು ಚನ್ನರಾಯಪಟ್ಟಣ ನಾಗರಿಕತೆಯ ಸುರಕ್ಷತೆಯ ಹಿತದೃಷ್ಟಿಯಿಂದ ಸುಮಾರು 200 ಹೆಲ್ಮೆಟ್ಗಳನ್ನು ನಾಗರಿಕರಿಗೆ ವಿತರಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಕುಮಾರ್, ವೃತ್ತ ನಿರೀಕ್ಷಕರಾದ ಚರಣ್ಗೌಡ ಹಾಗೂ ಬಿಜೆಪಿ ಮುಖಂಡರುಗಳಾದ ಹರ್ಷವರ್ಧನ್, ಜಗದೀಶ್, ರಂಗೇಗೌಡರು ಹಾಗೂ ಪದಾಧಿಕಾರಿಗಳು, ಆಟೋ ಚಾಲಕರು ಹಾಗೂ ಮಾಲೀಕರು, ಹಲವಾರು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಹಾಜರಿದ್ದರು. ಹೊಳೆನರಸೀಪುರ ತಾಲೂಕು ಹೊನೇನಹಳ್ಳಿ ಗ್ರಾಮದ ಶ್ರೀ ಸದ್ಗುರು ಶಿವಶರಣ ಹರಳಯ್ಯ ಸಮಾಜನ ಪರಿವರ್ತನಾ ಟ್ರಸ್ಟ್ ಅಧ್ಯಕ್ಷ ರಂಗಸ್ವಾಮಿ ಮನೆಯಲ್ಲಿದ್ದು ಬುದ್ಧ ಬಸವ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಗಣ್ಯರನ್ನು ಕುರಿತು ಪರಮೇಶ್ ಮುಡಬಾಲು ಅವರು ಮಾತನಾಡಿ, ಬಾಬು ಜಗಜೀವನ್ ರಾಮ್ ಇವರನ್ನು ಪ್ರೀತಿಯಿಂದ ಬಾಬೂಜಿ ಎಂದು ಕರೆಯಲಾಗುತ್ತಿತ್ತು. ಭಾರತದ ಪ್ರಮುಖ ರಾಜಕಾರಣಿ ಮತ್ತು ಶೋಷಿತ ವರ್ಗಗಳ ಧ್ವನಿಯಾಗಿದ್ದವರು. ಇವರು ಭಾರತದ ಸಂಸತ್ತಿನಲ್ಲಿ ಸತತವಾಗಿ 40 ವರ್ಷಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ದಾಖಲೆ ಹೊಂದಿದ್ದಾರೆ. ಭಾರತದ ಉಪ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಇವರು ಕಾರ್ಮಿಕ ಸಚಿವರಾಗಿದ್ದಾಗ ಹಲವು ಕಾರ್ಮಿಕ ಕಲ್ಯಾಣ ಕಾಯ್ದೆಗಳನ್ನು ಜಾರಿಗೆ ತಂದರು. 1971ರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಭಾರತದ ರಕ್ಷಣಾ ಸಚಿವರಾಗಿದ್ದರು ಎಂದು ಮಾಹಿತಿ ನೀಡಿದರು. ಯಾಕೆ ಮಾಡಬೇಕು ಅಂತ ನಾವು ಎಲ್ಲವನ್ನೂ ಮಾಡ್ತಾ ಇರ್ತೀವಿ, ಮಾಡಬೇಕಾದನ್ನು ಮಾಡ್ತಾ ಇಲ್ಲ. ಅದನ್ನು ಸಂಸ್ಕಾರ ಅಳವಡಿಸ್ಕೋಬೇಕು, ಕಾರ್ಯರೂಪಕ್ಕೆ ಬರಬೇಕು. ನಾವು ಯಾವಾಗಲೂ ಬೇರೆಯವ್ರಿಗೆ ಮಾದರಿಯಾಗಿರೋದು ಯಾವ ರೀತಿ ಅಂತ ನಾವನ್ನು ಪರಿಚಯ ಮಾಡಿಸ್ಬೇಕಾಗುತ್ತೆ ಸಮಾಜಕ್ಕೆ.
ಮುಂದೊಂದು ದಿನ ಅದು ಮನೆ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಮನಸ್ಸು ವಿಸಾರವಾಗಿರಬೇಕು, ಆಳವಾದ ಅಗಲವಾದ ಆಲೋಚನೆ ಇರಬೇಕು ಮನುಷ್ಯನಿಗೆ. ನಮ್ಮನೆಗೆ ಅದು ಮನೆ ಯಾವ ಥರ ಆಗಲಿ, ಆರ್ ಸಿ ಸಿ ಕಟ್ತೀವ, ಉಳ್ಮನೆ ಇರ್ತೀವ, ಸೆಟ್ ಇರ್ತೀವ, ಅದು ಬೇರೆ ವಿಚಾರ. ಆದರೆ ಮುಂದೊಂದು ದಿನ ಈ ನಮ್ಮನೆ ಏನಿದೆ ಈ ಮನೆಗೆ ಅದು ನೋಡಿ ಕರೆಂಟ್ ಬಂತು, ರಾಜಗೃಹ ಅಂತ ಹೆಸರಿಟ್ಟು ಏನು ನೀವು ಇಲ್ಲಿಂದ ಹೋದ್ರಲ್ಲ ಇಲ್ಲಿಗೆ ಈ ರೋಡಿಂದ ನಮ್ಮ ತೋಟದಿಂದ ಇಲ್ಲಿವರೆಗೆ ಹೋದ ಮತ್ತೆ ಜಾಗೃತಿ ಮೂಡಿಸಬೇಕು ಅಂತ ಇಂಥ ಕಾರ್ಯಕ್ರಮಗಳು ಮಾಡಬೇಕು. ಇದು ಒಂದು ಒಳ್ಳೆ ಬೆಳವಣಿಗೆ, ಇದು ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ಇದೊಂದು ರೆಕಾರ್ಡ್. ಇದು ಇಂಥ ಹೀಗೆ ಗೌತಮ್ ಬುದ್ಧ, ನೆಕ್ಸ್ಟು ಮತ್ತೊಬ್ಬರು ವಿಶ್ವಮಾನರವರು, ಈ ದೇಶದ 1977ರಲ್ಲಿ ಉಪ ಪ್ರಧಾನಿಯಾಗಿದ್ದಂಥವ್ರು, ಕೈಗಾರಿಕಾ ಮಂತ್ರಿ, ರೈಲ್ವೆ ಮಂತ್ರಿ, ನೀರಾವರಿ ಮಂತ್ರಿ, ಸಾರಿಗೆ ಮಂತ್ರಿ, ಕಾರ್ಮಿಕ ಮಂತ್ರಿ, ಪ್ರವಾಸೋದ್ಯಮ ಮಂತ್ರಿ, 12 ಖಾತೆಗಳಲ್ಲಿ ಇದ್ದಂಥವ್ರು. ಅವರು ಸಾಮಾನ್ಯದವರಲ್ಲ. ಅವರು ಯಾರವರು? ಬಾಬು ಜಗಜೀವನ್ ರಾಮ್. ಅವ್ರ ಇತಿಹಾಸ ಕೇಳ್ಬೇಕು ನೀವು. ಒಬ್ರು ದಲಿತರ ಸೂರ್ಯ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಹಿಂದುಳಿದ ವರ್ಗದ ಸೂರ್ಯ, ಎಲ್ಲ ವರ್ಗದವರ ಸೂರ್ಯ ಆಗಿದ್ರು ಅವರು. ಇವರಿಬ್ಬರು ಕೂಡ ಹಿಂದುಳಿದ ವರ್ಗದವರ, ದಲಿತರ, ಶೋಷಿತರ, ನಿರ್ಗತಿಕರ, ನೊಂದವರ 2 ಕಣ್ಣುಗಳಾಗಿದ್ರು. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್, ಮತ್ತೊಬ್ರು ಬಾಬು ಜಗಜೀವನ್ ರಾಮ್. ಇದನ್ನ ನಾವು ಮರಿಬಾರ್ದು. ನೋಡಿ, ಅವ್ರ ಇತಿಹಾಸವನ್ನು ಓದ್ಬೇಕು ನೀವು, ಆಶ್ಚರ್ಯವಾಗ್ತದೆ ನಮ್ಗೆ. ಅಸ್ಪೃಶ್ಯತೆ ಕಾರ್ಯಕ್ರಮದಲ್ಲಿ ಹೊಳೆನರಸೀಪುರ ತಾಲೂಕು ಮಾದಿಗದಂಡೂರ ತಾಲೂಕು ಅಧ್ಯಕ್ಷ ರವಿಕುಮಾರ್, ಶಿಕ್ಷಕರ ಸಂಘದ ಪ್ರಶಾಂತ್, ಎಂಜಿನಿಯರ್ ಶ್ರೀನಿವಾಸ್, ರಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಜಣ್ಣ, ಮೈಸೂರಿನ ಲೋಕೇಶ್ ಹಾಗೂ ಹೊನ್ನೇನಹಳ್ಳಿಯ ಗ್ರಾಮಸ್ಥರು ಹಾಜರಿದ್ದರು. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಾರ್ಷಿಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಬೇಲೂರು ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಜೊತೆಗೆ ಎಸ್ಎಸ್ಎಲ್ಸಿನಲ್ಲಿ 100% ಫಲಿತಾಂಶ ನೀಡಿದ ಶಾಲೆಗಳ ಮುಖ್ಯೋಪಾಧ್ಯಾಯರನ್ನು ಗೌರವಿಸಲಾಯಿತು. ಬೇಲೂರು ಪಟ್ಟಣದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಶಿಕ್ಷಣವು ಯಾರಿಂದಲೂ ಕಸಿದುಕೊಳ್ಳಲಾಗದ ಅಳಿಯದ ಸಂಪತ್ತಾಗಿದ್ದು, ಜೀವನದಲ್ಲಿ ಉನ್ನತ ಗುರಿ ಸಾಧಿಸಲು ಇದು ಪ್ರಮುಖ ಸಾಧನ. ಪೂರ್ಣಚಂದ್ರ ತೇಜಸ್ವಿಯವರ ಚಿಂತನೆಗಳನ್ನು ಉಲ್ಲೇಖಿಸಿ, ಶಿಕ್ಷಣವು ಕೇವಲ ಅಕ್ಷರ ಜ್ಞಾನವಲ್ಲ, ಸಂಸ್ಕಾರವಂತ ಸಮಾಜ ನಿರ್ಮಾಣಕ್ಕೆ ದಾರಿ ತೋರುವ ಶಕ್ತಿ ಎಂದು ತಿಳಿಸಿದರು. ವಿದ್ಯಾರ್ಥಿಗಳ ಸಾಧನೆಗೆ ಶಿಕ್ಷಕರ ಪರಿಶ್ರಮವೇ ಪ್ರಮುಖ ಕಾರಣ ಎಂದು ಶ್ಲಾಘಿಸಿ, ವಿದ್ಯಾರ್ಥಿ, ಶಿಕ್ಷಕ, ಪೋಷಕರು, ಶೈಕ್ಷಣಿಕ ಸಂಸ್ಥೆ ಎಂಬ 4 ಸ್ತಂಭಗಳು ಒಟ್ಟಾಗಿ ಸೇರಿದಾಗಲೇ ಯಶಸ್ಸು ಸಾಧ್ಯವಾಗುತ್ತದೆ ಎಂದರು. ಬಹುಶಃ ಜ್ಞಾನವನ್ನ ಧಾರೆ ಎರೆಯುವುದರಲ್ಲಿ ಯಾರು ಪ್ರಮುಖರು ಅಂದ್ರೆ ಅದು ನಮ್ಮ ಉಪಾಧ್ಯಾಯರು ಅಂತಕ್ಕಂಥದ್ದನ್ನ ಹೇಳ್ಬೇಕಾಗುತ್ತೆ. ಅವರು ಜ್ಞಾನ ಧಾರೆ ಎರೆದ್ರೇನೆ ನಮ್ಮ ಮಕ್ಕಳುಗಳು ಇವತ್ತು ಟಾಪರ್ಸ್ ಆಗಿ ಬರ್ಲಿಕ್ಕೆ ಸಾಧ್ಯ. ಬೇರೆ ಹಲವಾರು ಇಲಾಖೆಗಳಿವೆ, ಹಲವಾರು ಇಲಾಖೆಗಳದ್ದು ಬೇರೆ ಬೇರೆ ರೀತಿಯಲ್ಲಿ ಇದಿರುತ್ತೆ. ಒಂದೇ ಇಲಾಖೆ ಏನಾದರೂ ಸಹ ನನಗೆ ಟ್ರಾನ್ಸ್ಫರ್ ಬೇಡ, ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲೇ ಕೆಲಸ ಮಾಡೋಣ, ಅಲ್ಲಿಯೇ ಒಂದು ಉತ್ತಮವಾದಂಥ ಸಮಾಜವನ್ನು ಕಟ್ಟಣ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಯಾವುದು ಅಂದರೆ ಅದು ಶಿಕ್ಷಣ ಇಲಾಖೆ, ನಮ್ಮ ಉಪಾಧ್ಯಾಯರು ಅಂತಕ್ಕಂಥದ್ದು. ಬೇರೆ ಇಲಾಖೆ ತಮಗೆಲ್ಲ ಗೊತ್ತು, ಎಲ್ಲಿ ವರಮಾನ ಇರುತ್ತೆ ಅಲ್ಲಿಗೆ ನನಗೆ ಟ್ರಾನ್ಸ್ಫರ್ ಸಿಗಬೇಕು, ಇದು ಬೇಕು, ಇನ್ನೊಂದು ಬೇಕು ಅಂತಕ್ಕಂಥದ್ದು. ಇದು ವರಮಾನ ಇಲ್ಲದ ಇಲಾಖೆ ಯಾವುದಾದ್ರು ಅಂದ್ರೆ ಅದು ಶಿಕ್ಷಣ ಇಲಾಖೆ. ಇವತ್ತು ಅನೇಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಮಾತನಾಡಿ, ಶಾಸಕ ಸುರೇಶ್ ರವರ ಶಿಕ್ಷಣದ ಮೇಲಿನ ಕಾಳಜಿಯನ್ನು ಪ್ರಶಂಸಿಸಿ, ಅವರ ನೇತೃತ್ವದಲ್ಲಿ ಶಿಕ್ಷಣ ಇಲಾಖೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಶಿಕ್ಷಕರು ಎಲ್ಲರೂ ತಮ್ಮ ಕ್ಷೇತ್ರದಲ್ಲಿ ಪ್ರತಿಭಾವಂತರಾಗಿದ್ದು, ಅವರ ಶ್ರಮದ ಪ್ರತಿಫಲವೇ ವಿದ್ಯಾರ್ಥಿಗಳ ಸಾಧನೆ ಎಂದು ಹೇಳಿದರು. ವಿದ್ಯಾರ್ಥಿಗಳಿಗೆ ನೀಡಿದ ಈ ಸನ್ಮಾನವು ವಾಸ್ತವವಾಗಿ ಶಿಕ್ಷಕರಿಗೂ ಸಲ್ಲುವ ಗೌರವವಾಗಿದ್ದು, ಇದು ವಿದ್ಯಾರ್ಥಿಗಳಲ್ಲಿ ಇನ್ನಷ್ಟು ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ ಎಂದರು. ಇಂಥ ಒಬ್ಬರು ಶಾಸಕರ ಅಧೀನದಲ್ಲಿ ಒಂದು ಇಲಾಖೆ ಅಂತ ಅಂದ್ರೆ ಶಿಕ್ಷಣ ಇಲಾಖೆನೂ ಕೂಡ ಒಂದು. ಹಾಗಾಗಿ ಆ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿರುವಂತ ಜೊತೆ ಕೆಲಸವನ್ನ ಮಾಡುವಂತದ್ದು ಅದು ನನ್ನ ಸೌಭಾಗ್ಯ ಅಂತ ಅಂದ್ಕೊಳ್ತೇನೆ. ಯಾಕೆ ಅಂತ ಅಂದ್ರೆ ಇವತ್ತು ರಿಸಲ್ಟ್ ಬಂದಿದೆ, ಇಷ್ಟು ಬಂದಿದೆ ಅಂತ ಹೇಳ್ತೀವಿ, ಮಾನ್ಯ ಶಾಸಕರ ಗಮನಕ್ಕೆ ತರಬೇಕು, ಅದು ನಮ್ಮ ಕರ್ತವ್ಯ, ಹಾಗಾಗಿ ಹೇಳ್ತೀವಿ. ಆಮೇಲೆ ಅವರ ಚಿಂತನೆಗಳು ಮಕ್ಕಳನ್ನ ಗುರುತಿಸೋಣ, ಶಿಕ್ಷಕರನ್ನ ಗುರುತಿಸೋಣ, ಏನಾದ್ರೂ ಒಂದು ಕಾರ್ಯಕ್ರಮವನ್ನ ಮಾಡೋಣ, ಹೇಳೋಣ ಅನ್ನೋವಂಥದ್ದೆಲ್ಲ ಇರುತ್ತಲ್ಲ, ಇದು ಎಲ್ಲರ ಭಾವನೆಗಳಲ್ಲಿ ಬರಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ನಮ್ಮ ಮಕ್ಕಳುಗಳು ಇವತ್ತು ಯಾರು ಸನ್ಮಾನಿತರಿಗೆ ಭಾಜನರಾಗಿದ್ದಾರೆ ಅವರ ಅದೃಷ್ಟ ಅಂತ ಅಂದ್ಕೊಳ್ತೇನೆ. ಈಗಾಗಲೇ ಪೂರ್ಣಚಂದ್ರ ಸರ್ ಅವರು ಹೇಳಿದ್ರು, ನಾನು ಟಾಪರ್ ಇದೆ, ನನ್ನನ್ನು
ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಸುಮಾರು 50 ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಉಪನ್ಯಾಸಕ ಪೂರ್ಣಚಂದ್ರ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವೀಣಾ, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷೆ ಶೋಭಾ ಗಣೇಶ್, ನವೀನ್ ಕುಮಾರ್, ಧನಂಜಯ್, ಕರಿಬಸಪ್ಪ ಇತರರು ಹಾಜರಿದ್ದರು. ಸಕಲೇಶಪುರ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದಲ್ಲಿ ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಮಹಿಳೆಯನ್ನು ಹಲ್ಲೆ ನಡೆಸಿ ಕೊಲೆಗೈದ ಘಟನೆ ಬೆಳಕಿಗೆ ಬಂದಿದೆ. ರಮ್ಯಾ ಎಆರ್ ಮೃತ ಮಹಿಳೆಯಾಗಿದ್ದು, ಚಂದ್ರ ಎಂಬಾತ ಆರೋಪಿಯಾಗಿದ್ದಾನೆ. ಮಾಹಿತಿಯ ಪ್ರಕಾರ ರಮ್ಯಾ ಪತಿ ಉಮೇಶ್ 2 ವರ್ಷಗಳ ಹಿಂದೆ ಮೃತಪಟ್ಟಿದ್ದು, ನಂತರ ರಮ್ಯಾ ಅದೇ ಗ್ರಾಮದ ಚಂದ್ರನೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದರೆಂದು ತಿಳಿದು ಬಂದಿದೆ. ರಮ್ಯಾ ಬೆಂಗಳೂರಿನ ಜೆಪಿ ನಗರದಲ್ಲಿರುವ ಮನೆಯೊಂದರಲ್ಲಿ ಹೋಮ್ ನರ್ಸಿಂಗ್ ಕೆಲಸ ಮಾಡುತ್ತಿದ್ದರು. ಏಪ್ರಿಲ್ 28ರಂದು ರಮ್ಯಾ ಅವರ ಅತ್ತೆ ಕಾಳಮ್ಮ ನಿಧನರಾದ ಹಿನ್ನೆಲೆ ಅವರು ಬೆಂಗಳೂರಿನಿಂದ ಅತ್ತಿಹಳ್ಳಿ ಗ್ರಾಮಕ್ಕೆ ಆಗಮಿಸಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು. ನಂತರ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ವೇಳೆ ಆರೋಪಿಯಾದ ಚಂದ್ರ ಮನೆಗೆ ಬಂದು ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿದ್ದಾನೆ ಎನ್ನಲಾಗಿದೆ. ಇದಕ್ಕೆ ರಮ್ಯಾ ವಿರೋಧ ವ್ಯಕ್ತಪಡಿಸಿದ್ದರಿಂದ ಸಿಟ್ಟಿಗೆದ್ದ ಚಂದ್ರ ಆಕೆಯ ಮೇಲೆ ಹಲ್ಲೆ ನಡೆಸಿ ಮರ್ಮಾಂಗಕ್ಕೆ ಹಾನಿಗೊಳಪಡಿಸಿದ್ದಾನೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಘಟನೆಯ ನಂತರ ಏಪ್ರಿಲ್ 30ರಂದು ರಮ್ಯಾ ಅವರಿಗೆ ತೀವ್ರ ಹೊಟ್ಟೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರನ್ನು ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಯಸಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿ ಚಂದ್ರನನ್ನು ವಶಕ್ಕೆ ಪಡೆದು ತನಿಖೆ ಮುಂದುವರಿಸಲಾಗಿದೆ. ಭಾರತೀಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳ ಇತ್ಯರ್ಥಕ್ಕೆ ಸಂಬಂಧಿಸಿದಂತೆ ಸಮಾಧಾನ್ ಸಮಾರೋಚನಾ ವಿಶೇಷ ಲೋಕ್ ಅದಾಲತನ್ನು ಆಗಸ್ಟ್ 21ರಿಂದ ನಡೆಸಲಾಗುತ್ತದೆ ಎಂದು ಕಾರ್ಯನಿರ್ವಾಹಕ ಅಧ್ಯಕ್ಷ ಅನು ಶಿವರಾಮ್, ನ್ಯಾಯಮೂರ್ತಿ ದೇವದಾಸ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದ ಎಲ್ಲಾ ನ್ಯಾಯಾಲಯಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏಕಕಾಲದಲ್ಲಿ ರಾಜ್ಯವ್ಯಾಪಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಸಮಾಧಾನ್ ಸಮಾರೋಚನಾ ವಿಶೇಷ ಲೋಕ್ ಅದಾಲತ್ನ ಬಗ್ಗೆ ಮಾತನಾಡಿದ ನ್ಯಾಯಮೂರ್ತಿಗಳು, ಈ ಲೋಕ್ ಅದಾಲತ್ ವಿಶೇಷವಾಗಿದ್ದು ಇದು ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟ ಕೇಸ್ಗಳಾಗಿವೆ. ಈ ಅದಾಲತ್ ರಾಷ್ಟ್ರವ್ಯಾಪ್ತಿ ನಡೆಯುತ್ತಿದ್ದು, ನಮ್ಮ ಕರ್ನಾಟಕದಲ್ಲಿ ಬಗೆಹರಿಸಬಹುದಾದ ಸುಮಾರು 4328 ಕೇಸನ್ನು ಗುರುತಿಸಲಾಗಿದ್ದು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೇಸ್ಗಳನ್ನು ಬಗೆಹರಿಸಲು ಪ್ರಯತ್ನಿಸಲಾಗುವುದು. ಹಾಗೂ ಈ ಕೇಸ್ಗಳನ್ನು ಬಗೆಹರಿಸಿಕೊಳ್ಳಲು ಕಕ್ಷಿದಾರರು ದೆಹಲಿಗೆ ಹೋಗಬೇಕಾಗಿಲ್ಲ. ಅವರಿಗೆ ಎಲ್ಲಿ ಸಾಧ್ಯವೋ ಅಲ್ಲಿ, ಅಂದ್ರೆ ನಮ್ಮ ರಾಜ್ಯದ ಯಾವುದೇ ತಾಲೂಕು ಅಥವಾ ಜಿಲ್ಲೆಯಲ್ಲಿ 2 ಕಕ್ಷಿದಾರರು ಸ್ಥಳವನ್ನು ನಿಗದಿ ಮಾಡಿಕೊಂಡು ನ್ಯಾಯಾಲಯಕ್ಕೆ ತೆರಳಿ ರಾಜಿ ಮಾಡಿಕೊಳ್ಳಬಹುದಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಉಳ್ಳವರು ಈ ಅದಾಲತ್ನಲ್ಲಿ ಭಾಗವಹಿಸಿ ರಾಜಿ ಮಾಡಿಕೊಳ್ಳುವುದರ ಮೂಲಕ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಬೇಲೂರು ಸಿವಿಲ್ ಕೋರ್ಟಿನ ಗೌರವಾನ್ವಿತ ನ್ಯಾಯಾಧೀಶರಾದ ನಾಗೇಂದ್ರ ಅವರು ಭಾಗವಹಿಸಿ, ಈ ಅದಾಲತ್ ಸುಪ್ರೀಂ ಕೋರ್ಟ್ನಲ್ಲಿರುವ ವ್ಯಾಜ್ಯಗಳಿಗೆ ಮಾತ್ರ ಸೀಮಿತವಾಗಿದ್ದು, ಆಯಾ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಮಾಹಿತಿ ದೊರೆಯಲಿದೆ. ಅವರಿಗೆ ಎಲ್ಲಿ ಅನುಕೂಲವಾಗಲಿದೆಯೋ ಅಲ್ಲಿ ಇತ್ಯರ್ಥ ಮಾಡಿಕೊಳ್ಳಲು ಇದು ಅನುಕೂಲವಾಗಲಿದೆ ಎಂದರು. ಎಲ್ಲೆಲ್ಲಿ ಯಾವ್ಯಾವ ತಾಲೂಕಾ ಜಾಗೃತಗಳಿಂದ ಹೋಗಿದೆ ಸುಪ್ರೀಂ ಕೋರ್ಟ್ ವರೆಗೂ ಎಲ್ಲಾರನ್ನು ಐಡೆಂಟಿಫೈ ಮಾಡಿ ಯಾವುದು ಸಮಾಧಾನವಾಗಿ ಸೆಟಲ್ ಮಾಡಬಹುದು ಅಂತ ಆ ಕೇಸ್ಗಳನ್ನ ಐಡೆಂಟಿಫೈ ಮಾಡಿ ಅವರೇ ಕಳಿಸಿದ್ದಾರೆ. ಹಾಗಾಗಿ ಈ ನಂಬರ್ 4328 ಕೇಸ್ಗಳನ್ನ ಆಗ್ಲೇ ನಮ್ಮ ರಾಜ್ಯದಲ್ಲಿ ಐಡೆಂಟಿಫೈ ಮಾಡಿ ಕಳಿಸಿದ್ದಾರೆ ಸುಪ್ರೀಂ ಕೋರ್ಟ್ ಅವರು. ನಮ್ಮ ಕರ್ತವ್ಯ ಏನಿಲ್ಲ ಅಂತಂದ್ರೆ ಇದಕ್ಕೆ ವೈಡ್ ಪಬ್ಲಿಸಿಟಿ ಕೊಟ್ಟು ಎಲ್ಲಾ ಜನಗಳಿಗೂ, ನಮ್ಮ ರಾಜ್ಯದಲ್ಲಿರೋ ಎಲ್ಲಾ ಜನಗಳಿಗೂ ಇದನ್ನ ಪರಿಚಯ ಮಾಡಿಸ್ಕೊಟ್ಟು ಈ ತರದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನವರು. ನಿಮ್ಮ ವ್ಯಾಜ್ಯಗಳೇನಾದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ, ಇದೊಂದು ಸದಾವಕಾಶ, ಜವಾಬ್ದಾರಿ ಈಗ ನಮ್ಮಲ್ಲಿದೆ. ಅದಕ್ಕೋಸ್ಕರ ನಾವು ಈ ಒಂದು ಪ್ರೆಸ್ ಮೀಟ್ ಕರೆದಿರೋದು. ಇದನ್ನ ದಯವಿಟ್ಟು ತಾವೆಲ್ಲರೂ ಕೂಡ ಸುದ್ದಿ ಮಾಧ್ಯಮದಲ್ಲಿ ಎಲ್ಲಾ ಕಡೆ ಪ್ರಚಾರ ಮಾಡಿ ಎಲ್ಲ ನಮ್ಮ ಜನಗಳಿಗೆ ಈ ಬಗ್ಗೆ ಅರಿವು ಮೂಡಿಸಬೇಕು. ಎಷ್ಟು ಸಾಧ್ಯವೋ ಅಷ್ಟು ಈ ಲಿಸ್ಟ್ ಅಲ್ಲಿ ಇಲ್ಲಿರೋನು ಕೂಡ ಈಗ ಅವರೇ ಐಡೆಂಟಿಫೈ ಮಾಡಿದ್ದಾರೆ. ಆ ಕೇಸಸ್ ಬಿಟ್ಟು ಮಿಕ್ಕಿದ್ದು ಯಾರಾದ್ರೂ ಇದ್ರು, ನಮ್ದು ಒಂದು ಕೇಸ್ ಪೆಂಡಿಂಗ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಶಾಸಕರಾದ ಎಚ್.ಕೆ. ಸುರೇಶ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗ್ರಾಮದೇವತೆ ಗಜಲಕ್ಷ್ಮಿ ಪಾದಕ್ಕೆ ನಮಸ್ಕರಿಸಿ ಮಾತನಾಡಿದ ಅವರು, ಗಜಲಕ್ಷ್ಮಿ ಶಕ್ತಿ ದೇವತೆ. ಕಳೆದ 15 ದಿನಗಳ ಹಿಂದೆ ಜಾತ್ರೆ ನಡೆದಿದ್ದರಿಂದ ಪೂಜೆಯನ್ನು ಆಗ ನಡೆಸಲು ಸಾಧ್ಯವಾಗಲಿಲ್ಲ. ಇಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಪೂಜೆ ನೆರವೇರಿಸುತ್ತಿದ್ದೇವೆ. ಇಬ್ಬೀಡು ಗ್ರಾಮದಲ್ಲಿ ಗಜಲಕ್ಷ್ಮಿ ದೇವಸ್ಥಾನದಿಂದ ಗ್ರಾಮಕ್ಕೆ ಸಂಪರ್ಕಿಸುವ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ರು 25 ಲಕ್ಷ ಅನುದಾನ ಮಂಜೂರಾಗಿದ್ದು, ಈ ಕಾಮಗಾರಿ ಆರಂಭಿಸಲಾಗಿದೆ. ಇಲ್ಲಿನ ರಸ್ತೆ ಕಿರಿದಾಗಿರುವುದರಿಂದ ಡಾಂಬರು ದೀರ್ಘಕಾಲ ಉಳಿಯುವುದಿಲ್ಲ. ಆದ್ದರಿಂದ ಶಾಶ್ವತ ಪರಿಹಾರವಾಗಿ ಕಾಂಕ್ರೀಟ್ ರಸ್ತೆ ನಿರ್ಮಿಸಲಾಗುತ್ತಿದೆ. ಇದು ಗ್ರಾಮಸ್ಥರ ಬಹುಕಾಲದ ಬೇಡಿಕೆಯಾಗಿದ್ದು, ಇದೀಗ ಈಡೇರಿಸಲ್ಪಡುತ್ತಿದ್ದೇವೆ ಎಂದು ಅವರು ತಿಳಿಸಿದರು. ಗಜಲಕ್ಷ್ಮಿ ಪಾದಕ್ಕೆ ನಮಸ್ಕರಿಸುತ್ತಾ ಇಬ್ಬೀಡಿನ ಸಮಸ್ತ ಎಲ್ಲ ಹಿರಿಯರ ಕಿರಿಯರ ಪಾದಕ್ಕೆ ನಮಸ್ಕರಿಸುತ್ತಾ
ಗಜಲಕ್ಷ್ಮಿ ಒಂದು ಶಕ್ತಿ ದೇವತೆ. ಕಳೆದ 15 ದಿವಸದಲ್ಲಿ ಜಾತ್ರೆ ಆಗಿತ್ತು. ಅವತ್ತೇ ಪೂಜೆಯನ್ನು ಮಾಡಬೇಕಾಗಿತ್ತು. ಎಲ್ಲ ಜಾತ್ರಾ ಸಮಾರಂಭದಲ್ಲಿದ್ದರೂ ಹಾಗಾಗಿ ಮಾಡೋಕ್ಕಾಗಲಿಲ್ಲ. 25 ಲಕ್ಷ ರೂಪಾಯಿ ಅನುದಾನವನ್ನು ಗಜಲಕ್ಷ್ಮಿ ದೇವಸ್ಥಾನದಿಂದ ಹಿಬ್ಬೀಡಿಗೆ ರಸ್ತೆಗೆ, ಕಾಂಕ್ರೀಟ್ ರಸ್ತೆಗೆ, ಯಾಕೆಂದರೆ ಇಲ್ಲಿ ಕಿರಿದಾದ ರಸ್ತೆ ಇರೋದರಿಂದ ಡಾಂಬರ್ ಹಾಕಿದ್ರೆ ನಿಲ್ಲಲ್ಲ, ಕಾಂಕ್ರೀಟ್ ಹಾಕಿದರೆ ಶಾಶ್ವತವಾಗಿ ಇರುತ್ತೆ ಅಂತಕ್ಕಂಥದ್ದು ಗುಣಮಟ್ಟದ ಕೆಲಸವನ್ನು ಇಲ್ಲಿಂದ ಪ್ರಾರಂಭ ಮಾಡಿ 25 ಲಕ್ಷ ರೂಪಾಯಿ ಕೆಲಸವನ್ನು ಮುಗಿಸ್ಕೊಡ್ತಕ್ಕಂಥದ್ದಾಗುತ್ತೆ. ಇದು ಬಹುದಿನದ ಬೇಡಿಕೆ ಇತ್ತು. ನಾನು ಅವರಿಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೆ, ಖಂಡಿತವಾಗ್ಲೂ ಅದನ್ನು ಮಾಡಿಕೊಡ್ತೀನಿ ಅಂತಕ್ಕಂಥದ್ದು. ಇವತ್ತು ಈ ಸುದಿನ ಕೂಡು ಬಂದಿದೆ. ಹಾಗಾಗಿ ಗಜಲಕ್ಷ್ಮಿ ಆಶೀರ್ವಾದ, ಇಬ್ಬೀಡಿ ಜನತೆಯ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಉತ್ತಮವಾದ ಗುಣಮಟ್ಟದ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಪೂಜೆಯನ್ನು ಮಾಡಿದ್ವಿ. ನಾವು ಮಾಡಿಕೊಡ್ಬೇಕು ಗಜಲಕ್ಷ್ಮಿಗೆ ಅನ್ನೋಕ್ಕೆ ಅಣ್ಣ ನನ್ನ ಈ ಸತಿ ಸೋಲಿಸ್ಬಿಟ್ರಣ್ಣ ಅಂತೂ ಇದೇ ನಮ್ಮ ಸುರೇಶ್ ಅಣ್ಣವರು. ಆಗ ನಾವು ಈಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕೆ ಹೇಳಿದ್ರು, ಅಣ್ಣ ಖಂಡಿತ ಮುಂದಕ್ಕೆ ನಿಮ್ಮ ಗೆದ್ದಿಸ್ತೀವಿ, ನಮಗೆ ನೀವು ಮಾಡಿಕೊಡ್ಬೇಕು ಅಂತ ಆಶ್ವಾಸನೆ ಕೇಳಿದ್ರು, ಕೊಟ್ಟರು. ಇದೇ ರೀತಿ ಇವತ್ತು ನಮಗೆ ಕೊಟ್ಟಿದ್ದಾರೆ. ನಮಗೆ ಭಾರಿ ಸಂತೋಷ ಆಯಿತು. ನಮ್ಮ ರೋಡ್ ಯಶಸ್ವಿಯಾಗಿ ನಮ್ಮೂರಿನ ಇನ್ನೊಂದಿದೆ ಅಣ್ಣ, ಇನ್ನೊಂದು ಹೇಳ್ತೀನಿ, ನಮ್ಮೂರ್ದು ಒಂದು ಗ್ರಾಮ ಠಾಣೆಗೆ ಸುತ್ತ ಅದೊಂದು ದಯಮಾಡಿ ಅಧಿಕಾರಿಗಳು ಹೇಳಿ ಸರ್ವೆ ಮಾಡಿಸಿ ಒಂದು ರೋಡ್ ಸುತ್ತ ರೋಡ್ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ ಅಷ್ಟೇ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲೋಕೇಶ್, ರಾಮಚಂದ್ರೇಗೌಡ, ರಂಗನಾಯಕ್, ವಿಜಯೇಂದ್ರ, ಪಟೇಲ್, ರಾಜೇಗೌಡ ಸೇರಿದಂತೆ ಗ್ರಾಮಸ್ಥರು ಹಾಗೂ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬಾಕಿ ಉಳಿದಿರುವ ಪ್ರಕರಣಗಳ ಇತ್ಯರ್ಥಕ್ಕೆ ಸಂಬಂಧಿಸಿದಂತೆ ಸಮಾಧಾನ್ ಸಮಾರೋಚನಾ ವಿಶೇಷ ಲೋಕ್ ಅದಾಲತ್ ಅನ್ನು ಆಗಸ್ಟ್ 21ರಿಂದ ನಡೆಸಲಾಗುವುದೆಂದು ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಶ್ರೇಣಿಯ ನ್ಯಾಯಾಧೀಶ ಬಿಕೆ ನಾಗೇಶ್ ಮೂರ್ತಿ ತಿಳಿಸಿದ್ದಾರೆ. ಅನು ಶಿವರಾಮ್ ಮತ್ತು ದೇವದಾಸ್ ರವರಿಂದ ರಾಜ್ಯಾದ್ಯಂತ ಏಕಕಾಲಕ್ಕೆ ನಡೆದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ಸಮಾಧಾನ್ ಸಮಾರೋಚನಾ ವಿಶೇಷ ಲೋಕ್ ಅದಾಲತ್ ಬಗ್ಗೆ ಮಾತನಾಡಿದ ನ್ಯಾಯಮೂರ್ತಿಗಳು, ಈ ಲೋಕ್ ಅದಾಲತ್ ವಿಶೇಷವಾಗಿದ್ದು ಇದು ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟ ಕೇಸ್ಗಳಾಗಿವೆ. ಈ ಅದಾಲತ್ ರಾಷ್ಟ್ರವ್ಯಾಪ್ತಿ ನಡೆಯುತ್ತಿದ್ದು ನಮ್ಮ ಕರ್ನಾಟಕದಲ್ಲಿ ಬಗೆಹರಿಸಬಹುದಾದ ಸುಮಾರು 4328 ಕೇಸನ್ನು ಗುರುತಿಸಲಾಗಿದ್ದು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೇಸ್ಗಳನ್ನು ಬಗೆಹರಿಸಲು ಪ್ರಯತ್ನಿಸಲಾಗುವುದು. ಈ ಕೇಸ್ಗಳನ್ನು ಬಗೆಹರಿಸಿಕೊಳ್ಳಲು ಕಕ್ಷಿದಾರರು ದೆಹಲಿಗೆ ಹೋಗಬೇಕಾಗಿಲ್ಲ. ಅಂದ್ರೆ ನಮ್ಮ ರಾಜ್ಯದ ಯಾವುದೇ ತಾಲೂಕು ಅಥವಾ ಜಿಲ್ಲೆಯಲ್ಲಿ 2 ಕಡೆಯ ಕಕ್ಷಿದಾರರು ಸ್ಥಳವನ್ನು ನಿಗದಿ ಮಾಡಿಕೊಂಡು ನ್ಯಾಯಾಲಯಕ್ಕೆ ತೆರಳಿ ರಾಜಿ ಮಾಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. Yes, it is their cause. It is their cause. ಎಲ್ರಿಗೂ ನಮಸ್ಕಾರ. ಸಮಾಧಾನ ಸಮಾರೋಚನೆ ಅಂತೇಳಿ ಈ ಸುಪ್ರೀಂ ಕೋರ್ಟ್ನವರು ದಿನಾಂಕ 21, 22, 23 ಆಗಸ್ಟ್ 2026 ಏನು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ಗಳು ಪೆಂಡಿಂಗ್ ಇದ್ದಾವೆ ಅದನ್ನು ರಾಜಿ ಸಂಧಾನ ಮೂಲಕ ತೀರ್ಮಾನ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಸ್ಪೆಷಲ್ ಲೋಕ್ ಅದಾಲತ್ ಆ ದಿನಾಂಕಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ನಡೀತವೆ. ನಮ್ಮ ತಾಲೂಕಿನಲ್ಲಿ ಏನು ಸುಪ್ರೀಂ ಕೋರ್ಟ್ನಲ್ಲಿ ಯಾವ್ದಾದ್ರು ಕೇಸ್ಗಳು ಪೆಂಡಿಂಗ್ ಇದ್ದರೆ ಅವುಗಳನ್ನ ಯಾರು ರಾಜಿ ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಪಟ್ಟಲ್ಲಿ ಅವುಗಳನ್ನ ನಾವು ಇಲ್ಲಿ ನಮಗೆ ತಿಳಿಸಿದರೆ ಅಥವಾ ಈಗಾಗಲೇ ಲಿಸ್ಟನ್ನು ಕಳಿಸಿದ್ದಾರೆ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟ್ನಿಂದ, ಆ ಕೇಸ್ನಲ್ಲಿ ಲಿಸ್ಟ್ನಲ್ಲಿ ಯಾರ್ದಾರು ಪ್ರಕರಣಗಳಿದ್ದರೆ ಅಥವಾ ತಾವು ವಾಲಂಟ್ರಿಯಾಗಿ ಇಚ್ಛೆ ಪಟ್ಟಲ್ಲಿ ಅಂಥ ಕೇಸ್ಗಳನ್ನ. ಈ ಸಂದರ್ಭದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯ ಕಾರ್ಯದರ್ಶಿ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಚಂಪಾಶ್ರೀ ಆರ್ ಅವರು ಉಪಸ್ಥಿತರಿದ್ದರು. ಜೈನ ಮುನಿಗಳು ನಮ್ಮ ಮನೆಯಲ್ಲಿ ವಾಸ್ತವ್ಯ ಹೂಡಿರುವುದು ನಮ್ಮ ಸೌಭಾಗ್ಯವಾಗಿದ್ದು, ಮುನಿಗಳು ಕೈಗೊಂಡಿರುವ ಪಾದಯಾತ್ರೆ ಯಶಸ್ವಿಯಾಗಲಿ ಎಂದು ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಹೇಳಿದರು. ಮೂಡಿಗೆರೆ ಚೀಕನಹಳ್ಳಿ ಮಾರ್ಗವಾಗಿ ಸಕಲೇಶ್ಪುರಕ್ಕೆ ಪಾದಯಾತ್ರೆ ತೆರಳುತ್ತಿದ್ದ ಜೈನ ಮುನಿಗಳಿಗೆ ಅರಿಹಳ್ಳಿ ಹೋಬಳಿ ವಾಟೆಹಳ್ಳಿ ಗ್ರಾಮದಲ್ಲಿರುವ ತಮ್ಮ ಮನೆಯಲ್ಲಿ ವಾಸ್ತವ್ಯ ಹೂಡಲು ಅವಕಾಶ ಮಾಡಿಕೊಟ್ಟು ಮಾತನಾಡಿದ ಅವರು, ಚೀಕನಹಳ್ಳಿ ಮಾರ್ಗವಾಗಿ ಅರೆಹಳ್ಳಿ ಮುಖೇನ ಸಕಲೇಶ್ಪುರಕ್ಕೆ ಮುನಿಗಳು ಯಾತ್ರೆ ಮಾಡುತ್ತಿದ್ದಾರೆಂಬ ಮಾಹಿತಿ ಬಂದಿದ್ದರಿಂದ ಅವರ ಸುರಕ್ಷತೆಯ ಹಿತದೃಷ್ಟಿಯಿಂದ ಅರಣ್ಯಾಧಿಕಾರಿಗಳಿಗೆ ಈ ಬಗ್ಗೆ ತಿಳಿಸಿ ಎಸ್ಕಾರ್ಟ್ ಸೇವೆ ಒದಗಿಸಿ ಕಾಡಾನೆಗಳಿಂದ ರಕ್ಷಣೆ ನೀಡಬೇಕೆಂಬ ವಿನಂತಿಗೆ ಅರಣ್ಯಾಧಿಕಾರಿಗಳು ಸ್ಪಂದಿಸಿದ್ದಾರೆ ಎಂದರು.
ಚಿಕ್ಕಮಗಳೂರಿನ ತೇರಾಪಂಥ್ ಸಮಾಜದ ಅಧ್ಯಕ್ಷ ಮಹೇಂದ್ರ ಡೋಸಿ ಮಾತನಾಡಿ, ಮಹಾಶ್ರಮಣಜಿಯವರ ಶಿಷ್ಯರಾದ 4 ಜೈನ ಮುನಿಗಳು ಲೋಕ ಕಲ್ಯಾಣಾರ್ಥವಾಗಿ ಪಾದಯಾತ್ರೆ ಕೈಗೊಂಡಿದ್ದಾರೆ. ಈಗಾಗಲೇ ಹಿರಿಯ ಮುನಿಗಳು 40,000 ಕಿಲೋಮೀಟರ್ ಪಾದಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ. ಇವರು ಬೆಂಗಳೂರಿನಲ್ಲಿ ನಡೆಯುವ ಚಾತುರ್ಮಾಸ ವೃತ್ತದಲ್ಲಿ ಪಾಲ್ಗೊಂಡು ಉಪದೇಶ ನೀಡಲಿದ್ದಾರೆ ಎಂದರು. पैदल चलते हुए पाद विहार करते हुए सेठी जी के मकान में आए, मंजूनाथ जी सेठी, इनके मकान में आए, बहुत अच्छा लगा। और पूरी यात्रा में जो यहाँ का वातावरण और यहाँ के लोगों की भावना वो बहुत अच्छी लगी और ऐसा लगता कि सब अपने ही है। हम लोग जिस रास्ते से आ रहे थे, आज सवेरे सवेरे ही फॉरेस्ट के अफसर आए तो बोले हम पैदल चलेंगे साथ, और लगभग वो हमारे साथ 13 किलोमीटर तक पैदल चले। तो निस्वार्थ भाव से पैदल चलना और अपने मन से चलना साधुवाद के पात्र हैं। उनको भी हम धन्यवाद देते हैं कि वो इतने पैदल हमारे साथ चले। और आज मंजूनाथ सेठी के मकान में आए, इन्होंने तो ऐसा कह दिया। ಭಿಕ್ಷು ಅವರು 300 ವರ್ಷ ಹಿಂದೆ ಈ ಸಂಸ್ಥೆಯನ್ನು ತೇರಾಪಂಥ್ ಅಂತ ಹೇಳಿ ಸಂಸ್ಥಾಪಕರು. ಈಗ 11ನೇ ಆಚಾರ್ಯಗಳಾದ ಆಚಾರ್ಯ ಶ್ರೀ ಮಹಾಶ್ರಮಣಜಿ ಅವರ ಇವರೆಲ್ಲ ಸುಶಿಷ್ಯರು. ಇವರ ಆಚಾರ್ಯ ಶ್ರೀ ಮಹಾಶ್ರಮಣಜಿ ಅವರ ಕೆಳಗೆ 600-700 ಜನ ಸಾಧು ಸಾಧ್ವಿಗಳು, 700-800 ಜನ ಸಾಧು ಸಾಧ್ವಿಗಳು ಇರ್ತಾರೆ. ಅವರು ನಮ್ಮ ದೊಡ್ಡ ಗುರು ಎಲ್ಲಿ ಅವರಿಗೆ ಆದೇಶ ಮಾಡ್ತಾರೆ ಅಲ್ಲಲ್ಲಿ ಅವರು ಹೋಗ್ತಾ ಬರ್ತಾ ಇರಬೇಕು. ಅವರು ಒಂದೇ ಕಡೆ ಇರೋದಿಲ್ಲ. 360 ಇಡೀ ವರ್ಷ ಬರೀ ತಿರುಗಾಡ್ತಾ ಇರ್ತಾರೆ. 4 ತಿಂಗಳು ಚಾತುರ್ಮಾಸದ ದಿನ ಒಂದೇ ಕಡೆ ಇರ್ತಾರೆ, ಚಾತುರ್ಮಾಸ ಮಾಡ್ತಾರೆ. ಹಾಗೂ ಇನ್ನು ಬೇರೆ ಕಡೆ ಬರೀ ಇವರು ತಿರುಗಾಡುತ್ತಾ ಇರ್ತಾರೆ. ಈ ವೇಳೆ ಜೈನ ಮುನಿಗಳಾದ ವಿನೀತ್ ಕುಮಾರ್ ಜಿ, ಆಕಾಶ್ ಕುಮಾರ್ ಜಿ, ಹಿತೇಂದ್ರ ಕುಮಾರ್ ಜಿ, ಪುನೀತ್ ಕುಮಾರ್ ಜಿ, ತೇರಾಪಂಥ್ ಟ್ರಸ್ಟ್ ಅಧ್ಯಕ್ಷ ಅಶೋಕ್ ಡೋಸಿ ಹಾಗೂ ಇನ್ನಿತರರು ಹಾಜರಿದ್ದರು. ಮಾನವ ಹಕ್ಕು ಸಂರಕ್ಷಣಾ ಸಂಸ್ಥೆ ಹಾಗೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಮಾರಂಭದಲ್ಲಿ ಸಮಾಜ ಸೇವಕ ಶ್ರೀರಾಮ್ ನೆರ್ಲಿಗೆ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಸದ್ಭಾವನಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಶ್ರೀರಾಮ್ ನೆರ್ಲಿಗೆ ಅವರು ದೀರ್ಘಕಾಲದಿಂದ ಸಾಮಾಜಿಕ ಕಳಕಳಿಯೊಂದಿಗೆ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಸಮಾಜದ ಅಂಕುಟೊಂಕುಗಳನ್ನು ತಿದ್ದುವಲ್ಲಿ ಹಾಗೂ ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡುವಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ. ಅವರ ಈ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಮತ್ತು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆ ಆಚಾರ್ಯ ಪ್ರತಿಷ್ಠಾನ ಫೌಂಡೇಶನ್ ಅವರು 150 ಜನರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ಸಾಧಕಿಯರು ಸಾಧಕರಿಗೆ ಕರೆದು ಇವತ್ತು ವೇದಿಕೆ ಮೇಲೆ ಸನ್ಮಾನ ಮಾಡ್ತಾ ಇರೋದು ನನಗೆ ತುಂಬಾ ಸಂತೋಷ ಆಗಿದೆ. ಸಾಧನೆ ಮಾಡಿರುವವರಿಗೆ ಇವತ್ತು ಸಾಧಕ ಸಮಾರಂಭ ಇದು ನಿಮಗೆ ಇನ್ನೂ ಹೆಚ್ಚಿಗೆ ನಿಮ್ಮ ಸಾಧನೆಗೆ ಒಂದು ಪ್ರೋತ್ಸಾಹ, ನಿಮ್ಮ ಸಾಧನೆ ಇನ್ನೂ ಸಾಕಷ್ಟು ಜನರಿಗೆ ಒಳ್ಳೆಯದನ್ನ ಮಾಡಲಿ ಅಂತ ಹಾರೈಸ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ತಂದೆ ತಾಯಂದಿರಿಗೆ, ನನ್ನೆಲ್ಲ ಪುಟಾಣಿ ಮಕ್ಕಳಿಗೆ ನಾನು ನಾಗಲಕ್ಷ್ಮಿ ನಿಮ್ಮ ಮನೆ ಮಗಳು ಮಾಡುವ ನಮಸ್ಕಾರ. ಎರಡ್ 2023ರ ನಾರಿ ಶಕ್ತಿ ವಂದನ್ ಅಧಿನಿಯಮವನ್ನು ಕೂಡಲೇ ಜಾರಿಗೆ ತರಬೇಕು ಹಾಗೂ ಈ ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗಗಳ ಮಹಿಳೆಯರನ್ನು ಸೇರಿಸಬೇಕೆಂದು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ವತಿಯಿಂದ ಒತ್ತಾಯಿಸಲಾಯಿತು. ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದ ಸಮೀಪ ಇರುವ ಅಂಚೆ ಕಚೇರಿಯ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 106 ಪತ್ರಗಳನ್ನು ರವಾನಿಸಲಾಯಿತು. 2023ರ ನಾರಿ ಶಕ್ತಿ ವಂದನ್ ಬಿಲ್ ಅನ್ನು 2024ರ ಲೋಕಸಭೆ ಚುನಾವಣೆಯ ತನಕ ಕಾಯದೆ ತಕ್ಷಣವೇ ಅನುಷ್ಠಾನಗೊಳಿಸಬೇಕು. ಪ್ರಸ್ತುತ ಮಹಿಳಾ ಮೀಸಲಾತಿಯಲ್ಲಿ ಒಬಿಸಿ ಮಹಿಳೆಯರಿಗೆ ಪ್ರತ್ಯೇಕ ಮೀಸಲಾತಿಯನ್ನು ಕಲ್ಪಿಸಬೇಕೆಂದು ಮಹಿಳಾ ಕಾಂಗ್ರೆಸ್ ಒತ್ತಾಯಿಸಿದೆ. ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಸಿಂಗೆ ಅವರ ನೇತೃತ್ವದಲ್ಲಿ ಈ ಚಳವಳಿಯು ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಸಿಂಗೆ, ಕೇಂದ್ರ ಸರ್ಕಾರವು ಮಹಿಳಾ ಮೀಸಲಾತಿಗೆ ಜಾರಿಗೆ ತರುವ ಹೆಸರಿನಲ್ಲಿ ಕೇವಲ ರಾಜಕೀಯ ಮಾಡುತ್ತಿದೆ. ಕೂಡಲೇ ನಾರಿ ಶಕ್ತಿ ವಂದನ್ ಬಿಲ್ ಜಾರಿಯಾಗಬೇಕು. ಅದರಲ್ಲೂ ದುರ್ಬಲ ವರ್ಗದ ಹಾಗೂ ಹಿಂದುಳಿದ ವರ್ಗದ ಮಹಿಳೆಯರಿಗೆ ರಾಜಕೀಯವಾಗಿ ನ್ಯಾಯ ಸಿಗಬೇಕಾದರೆ ಒಬಿಸಿ ಮಹಿಳೆಯರನ್ನು ಈ ಮೀಸಲಾತಿ ವ್ಯಾಪ್ತಿಗೆ ತರುವುದು ಅತ್ಯಗತ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.
ಕಾಂಗ್ರೆಸ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮನಸ್ಸು ಯಾರು ಗೆಲ್ಲುತ್ತಾರೋ ಅವರು ಸಿಎಂ ಆಗುತ್ತಾರೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನಾಚಿಕೆಗೇಡಿನ ಸಂಗತಿ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಗದಗ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ವಿಪರೀತ ಅಧಿಕಾರದ ಆಸೆಯಿಂದ ನಾಯಕರಲ್ಲಿ ತಿಕ್ಕಾಟ ಶುರುವಾಗಿದೆ. ಕ್ಯಾಬಿನೆಟ್ ಸಚಿವರು ತಮ್ಮ ಸ್ಥಾನ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಕೆಲವರು 3 ಬಾರಿ ಗೆದ್ದಿದ್ದೇವೆ, ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳುತ್ತಾರೆ. ಹೊಸಬರು ತಮಗೂ ಸಚಿವ ಸ್ಥಾನ ಕೇಳುತ್ತಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಪ್ರಯತ್ನ ನಡೆಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಹಿರಿಯರು. ಅವರು ತಮಗೆ ನ್ಯಾಯಸಮ್ಮತವಾಗಿ ಸಿಎಂ ಸ್ಥಾನ ಸಿಗಬೇಕೆಂಬ ನೋವು ಅವರ ಮನಸ್ಸಿನಲ್ಲಿದೆ. ಅದಕ್ಕಾಗಿ ಆ ಭಾವನೆ ವ್ಯಕ್ತಪಡಿಸಿದ್ದಾರೆ ಎಂದರು. ಸರ್ಕಾರದಲ್ಲಿ ಅಧಿಕಾರಿಗಳು ಕೆಲಸ ಮಾಡುತ್ತಿಲ್ಲ ಎಂಬ ಆರೋಪದ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಇವರನ್ನು ಮಾಡಿರುವ ಜನರು ರೋಷೆ ಹೋಗಿದ್ದಾರೆ. ಆಯ್ಕೆ ಮಾಡಿರುವ ಜನರಿಗೆ ಕಾಂಗ್ರೆಸ್ ಮೋಸ ಮಾಡಿದೆ. ಯಾವಾಗ ರಾಜಕೀಯ ತಿಕ್ಕಾಟ ಪ್ರಾರಂಭವಾಗುತ್ತೋ ಸರ್ಕಾರ ಸಂಪೂರ್ಣ ಸ್ಥಗಿತವಾಗಿದೆ. ಯಾವುದೇ ಕೆಲಸವಾಗಿಲ್ಲ. ಸಿದ್ದರಾಮಯ್ಯ ಅವರ ಕಳೆದ ಬಜೆಟ್ನಲ್ಲಿ ಒದಗಿಸಿದ್ದನ್ನು ಸುಮಾರು 14,000 ಕೋಟಿ ಬಳಕೆ ಮಾಡಿಲ್ಲ. ಅದರ ಹಿಂದಿನ ವರ್ಷವೂ ಕೂಡ ಸುಮಾರು 10,000 ಕೋಟಿ ಬಳಕೆ ಮಾಡಿಲ್ಲ. ರಾಜಕೀಯವಾಗಿ ತಿಕ್ಕಾಟ ಮಾಡಿದ್ರೆ ಅಧಿಕಾರಿಗಳು ಹೇಗೆ ಕೆಲಸ ಮಾಡುತ್ತಾರೆ? ಸಿಎಂ ಒಂದು ಹೇಳಿದ್ರೆ ಡಿಸಿಎಂ ಇನ್ನೊಂದು ಹೇಳ್ತಾರೆ. ಜನರ ದೃಷ್ಟಿಯಿಂದ ಈ ಸರ್ಕಾರ ಸಂಪೂರ್ಣ ನಿಂತು ಹೋಗಿದೆ ಎಂದು ಆರೋಪಿಸಿದರು. ಈ ಹಂತದಲ್ಲಿ ಪೈಪೋಟಿಯ ಜೊತೆಗೆ ಮೇಲ್ ಹಂತದಲ್ಲಿ ಮುಖ್ಯಮಂತ್ರಿ ಉಳಿಸ್ಕೊಳ್ಳೋದಕ್ಕೆ ಮತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಪೈಪೋಟಿ ಇದೆ. ಸನ್ಮಾನ್ಯ ಖರ್ಗೆ ಅವರು ಕೂಡ ಭಾಳ ಸೀನಿಯರ್ ನಾಯಕರು. ನನಗೆ ಒಂದು ಅವಕಾಶ ನ್ಯಾಯಸಮ್ಮತವಾಗಿ ಸಿಗಬೇಕಾಗಿತ್ತು ಅನ್ನುವಂಥ ನೋವು ಅವ್ರ ಮನಸ್ಸಿನಲ್ಲಿದೆ. ಅದಕ್ಕಾಗಿ ಅವರು ಆ ರೀತಿ ವ್ಯಕ್ತ ಮಾಡಿದ್ದಾರೆ. ಪ್ರಶ್ನೆ ಇಲ್ಲೇನು ಅಂತಂದರೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಅಂತಾರೆ. ಖರ್ಗೆ ಅವರು ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಂತಾರೆ. ಹೀಗಾಗಿ ಇದು ಒಂದು ಕುಟುಂಬ ಆಡಳಿತವಾಗಿರುವಂಥ ಒಂದು ಪಕ್ಷ. ಅಂತಿಮವಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಯಾರು ಅವ್ರ ಮನಸ್ಸನ್ನು ಗೆಲ್ತಾರೆ ಅವರು ಸಿ ಎಮ್ ಆಗಿ ಉಳಿತಾರೆ, ಇಲ್ಲ ಸಿ ಎಮ್ ಆಗಿ ಆಗೋ ಪ್ರಯತ್ನ ನಡೀತಾ ಇದೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ನಾಚಿಕೆಗೇಡಿನ ಸಂಗತಿ. ಬಹಳಷ್ಟು ರಾಜ್ಯ ಕಾಂಗ್ರೆಸ್ ಸರ್ಕಾರದ 3ನೇ ವರ್ಷದ ಸಂಭ್ರಮಾಚರಣೆ ಹಾಗೂ ಸಾಧನಾ ಸಮಾವೇಶದ ಕುರಿತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದ ಸಾಧನೆ ಎಂದರೆ ಅದು ಕೇವಲ 3 ಬಾಗಿಲಾಗಿರುವುದು ಮತ್ತು ಆಡಳಿತದ ವೈಫಲ್ಯ ಎಂದು ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷವು ಒಡೆದು ಮನೆಯೊಂದು 3 ಬಾಗಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಪ್ರತ್ಯೇಕ ಬಾಗಿಲಿನಲ್ಲಿ ಕುಳಿತಿದ್ದಾರೆ ಎಂದು ಆರ್ ಅಶೋಕ್ ಆರೋಪಿಸಿದ್ದಾರೆ. ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಯಾರು ಎಂಬ ಬಗ್ಗೆ ಸ್ಪಷ್ಟನೆ ಇಲ್ಲ. ಸಿದ್ದರಾಮಯ್ಯ, ಖರ್ಗೆ ಹಾಗೂ ಡಿಕೆಶಿ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ನಡೆದಿದೆ ಎಂದಿದ್ದಾರೆ. ರಾಜ್ಯದಲ್ಲಿ ಸಾರಿಗೆ ನೌಕರರಿಗೆ ವೇತನವಿಲ್ಲ. ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ರು ಬಾಕಿ ಉಳಿದಿದೆ. ಅನ್ನಭಾಗ್ಯ ಹಣ ನೀಡಿಲ್ಲ ಹಾಗೂ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ಕುಂಠಿತವಾಗಿವೆ. ಸಚಿವರು ಕಡತಗಳನ್ನು ವಿಲೇವಾರಿ ಮಾಡದೆ ಕಲೆಕ್ಷನ್ಗೆ ಮಾತ್ರ ವಿಧಾನಸೌಧಕ್ಕೆ ಬರುತ್ತಿದ್ದಾರೆಂದು ದೂರಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರೈಲ್ವೆ ಕಾಮಗಾರಿ ವೇಳೆ ರೈಲು ಡಿಕ್ಕಿ, ಕಾರ್ಮಿಕನಿಗೆ ಗಂಭೀರ ಗಾಯ. ಸಕಲೇಶಪುರದ ಎಡಕುಮೇರಿ ಶಿರಬಾಗಿಲಿನಲ್ಲಿ ದುರ್ಘಟನೆ, ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಜಿಲ್ಲಾಸ್ಪತ್ರೆಗೆ ರವಾನೆ. ದೇವೇಗೌಡರ ಹುಟ್ಟುಹಬ್ಬ ಹಾಗೂ ಜೆಡಿಎಸ್ ರಜತ ಮಹೋತ್ಸವ, ಮೇ 15ರಿಂದ ಜನತಾ ಪ್ರೀಮಿಯರ್ ಲೀಗ್. ಸೂರಜ್ ರೇವಣ್ಣ ನೇತೃತ್ವದಲ್ಲಿ ಹೊಯ್ಸಳ ವಾರಿಯರ್ಸ್ ತಂಡದ ಲೋಗೋ ಬಿಡುಗಡೆ. ಶೃಂಗೇರಿ ಚುನಾವಣಾ ಅಕ್ರಮ ಆರೋಪ, ಉನ್ನತ ಮಟ್ಟದ ತನಿಖೆಯಾಗಲಿ, ಕಾನೂನು ಹೋರಾಟಕ್ಕೆ ಡಿಕೆಶಿ ಎಚ್ಚರಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.